ಮೀಟದ ರೂವಾರಿಗಳಾಗಿರುವಂಥ ಗುಡುಗುಂಟಿ ಸರ್ ಅವರು ಹಾಗೂ ಅವರ ಎಲ್ಲ ಬಳಗಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಮೊದಲಿಗೆ ನಾನು ಅರ್ಪಿಸ್ತೇನೆ. ಯಾಕಂತಂದರೆ ಈ ಒಂದು ವಿಷಯವನ್ನ ಮೇಲೆ ಅನುಭವವನ್ನು ನೀಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸುಮಾರು 268 ಸಂಚಿಕೆಗಳನ್ನು ಆಲಿಸಿರುವಂಥ ತಾವುಗಳೆಲ್ಲ ಈ ಲಿಂಗಾಯತದ ಸಂಸ್ಕೃತಿಯ ವಾರಸುದಾರರು ಅಂತ ಭಾವಿಸ್ತಾ, ಲಿಂಗಾಯತದ ಪ್ರಮುಖ ಜೀವಾಳ ಅಂತಂದ್ರೆ ಇಷ್ಟಲಿಂಗ. ಈ ಇಷ್ಟಲಿಂಗದ ಪರಿಕಲ್ಪನೆ 12ನೇ ಶತಮಾನದಲ್ಲಿ ಹೇಗಿತ್ತು, ಅದು ಇಂದು ಹೇಗೆ ಬದಲಾವಣೆ ಹೊಂದಿದೆ ಅನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನನಗೆ ಗೊತ್ತುಪಡಿಸಿದ ಅವಧಿ ಒಳಗಡೆ ವಿಷಯವನ್ನು ಸ್ಪಷ್ಟಪಡಿಸೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಇಲ್ಲಿ ಲಿಂಗ ಮತ್ತು ಇಷ್ಟಲಿಂಗ, ಸ್ಥಾವರಲಿಂಗ ಮತ್ತು ಚರಲಿಂಗ, ಹೀಗೆ ಬೇರೆ ಬೇರೆ ಪದಗಳೊಳಗೆ ಬಳಕೆ ಆಗ್ತಾ ಇರುವಂಥ ಈ ಇಷ್ಟಲಿಂಗ ಅಂದರೆ ಏನು, ಯಾಕೆ ಇಷ್ಟಲಿಂಗಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು? ಯಾವುದು ಶರಣರು ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿದೆಡೆಯೂ ಫಲವಿಲ್ಲ, ಲಿಂಗವನ್ನು ಅರಿದ ಬಳಿಕ ಮತ್ತೇನರಿದೆಡೆಯೂ ಫಲವಿಲ್ಲ, ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದು ಆ ಲಿಂಗ ಸಂಘವನ್ನೇ ಮಾಡುವೆ, ಆ ಸಂಘ ಸುಖದೊಳು ಓಳಾಡುವೆ ಗುಹೇಶ್ವರ ಅಂಥೇಳಿ ಅಲ್ಲಮ ಪ್ರಭುಗಳು ಅನ್ಬೇಕಾದ್ರೆ ಈ ಇಷ್ಟಲಿಂಗ ಅಂದರೆ ಏನು, ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಕೊಡಬೇಕಾಯಿತು? ಈ ಇಷ್ಟಲಿಂಗ ಬೆಳೆದು ಬಂದಂತಹ ದಾರಿಯನ್ನು ಒಂದು ಸರ್ತಿ ನಾವು ನೋಡ್ತಾ ಹೋದರೆ, ಒಟ್ಟಾರೆಯಾಗಿ ಲಿಂಗ ಅನ್ನುವಂಥ ಶಬ್ದದ ಅರ್ಥ ಯಾವುದು ಜಗತ್ತಿನಾದ್ಯಂತ ಮಾನವ ನಾಗರಿಕತೆಗೆ ಬಂದ ಮೇಲೆ ಅವನಿಗೆ ಮೊಟ್ಟ ಮೊದಲು ಕುತೂಹಲ ಇದ್ದಿದ್ದೇನು ಅಂತಂದರೆ, ಈ ದೇವರು ಅಂದರೆ ಏನು? ನಾನು ಹುಟ್ಟಬೇಕಾದ್ರೆ ತಂದೆ ತಾಯಿಗಳು ಕಾರಣರಾಗಿದ್ದಾರೆ, ಅವರು ನಮ್ಮ ಎದುರಿಗೆ ಇದ್ದಾರೆ. ಹಾಗಾದರೆ ಈ ಇಡೀ ಪ್ರಪಂಚವನ್ನು ಹುಟ್ಟಿಸೋದಕ್ಕೆ ಕಾರಣವಾಗಿರುವಂಥ ಯಾವುದೋ ಒಂದು ಶಕ್ತಿ ಇರ್ಬೋದಲ್ಲ, ಆ ಶಕ್ತಿ ಯಾವುದು, ಯಾವುದರ ಮೂಲಕ ಇದೆಲ್ಲ ಹುಟ್ಟಿದೆ? ಈ ಪ್ರಪಂಚ ಹುಟ್ಟೋದಕ್ಕೆ ಕಾರಣವಾಗಿರುವಂಥದ್ದನ್ನು ಹುಡುಕ್ತಾ ಹೋದಾಗ ಅವನಿಗೆ ಸಿಕ್ಕಿರುವಂತಹ ಮೊಟ್ಟ ಮೊದಲ ಉತ್ತರ ಏನಪ್ಪ ಅಂದರೆ, ಅದೊಂದು ಯಾವುದೋ ಅಗೋಚರವಾದಂಥ ಒಂದು ಶಕ್ತಿ ಇದೆ. ಆ ಅಗೋಚರ ಶಕ್ತಿ ನಮ್ಮನ್ನೆಲ್ಲವನ್ನು ಸಲುತ್ತಾ ಇದೆ. ಅದು ಯಾವ ರೀತಿ ಇದೆ ಅಂತ ಅನ್ನೋದಕ್ಕೆ ಅವನಿಗೆ ಭೂಮಿ ಮೇಲೆ ಇದ್ದಂಥ ಎಲ್ಲ ವಸ್ತುಗಳೊಳಗೆ ಅದು ಕಾಣದೆ ಹೋದಾಗ ಆಕಾಶದ ಕಡೆ ನೋಡ್ತಾನೆ. ಆಕಾಶದ ಕಡೆ ನೋಡಿದಾಗ ಸಂಸ್ಕೃತದೊಳಗೆ ಆಕಾಶಕ್ಕೆ ಲಿಂಗ ಅಂತ ಅರ್ಥ. ಇಲ್ಲಿಂದಲೇ ಎಲ್ಲವೂ ಉದಯವಾಗಿದೆ ಅಂತ ಹೇಳ್ಕೊಂಡು ಆಕಾಶವನ್ನೇ ದೇವರು ಅಂತೇಳಿ ಮೊಟ್ಟ ಮೊದಲಿಗೆ ನಾಗರಿಕತೆ, ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಉದಯಿಸುವ ಎಲ್ಲ ನಾಗರಿಕತೆಗಳಿಗೂ ಸಹ ಒಗಟಾಗಿ ಕಂಡಿರೋದೇನಪ್ಪ ಅಂದ್ರೆ ಆಕಾಶ. ಹಾಗಾಗಿ ದೇವರು ಎಲ್ಲಿದಾನಂತಂದಾಗ ಎಲ್ಲರೂ ಸಾಮಾನ್ಯವಾಗಿ ಆಕಾಶದ ಕಡೆಯೇ ಬೆರಳು ತೋರಿಸ್ತಾರೆ. ಆಕಾಶದ ಕಡೆಯಿಂದನೇ ಎಲ್ಲವೂ ಬರ್ತಾಯಿದೆ ಅಂತ ತಿಳ್ಕೊಂಡು ಆಕಾಶದಕ್ಕೆ ಚುಂಬಿಸುವ ರೀತಿಯೊಳಗೇ ಮಂದಿರವನ್ನು ಕಟ್ಟಿರುವಂಥದ್ದಾಗಿರ್ಬೋದು, ಆ ಮಂದಿರದ ಮೇಲಿರುವಂಥ ಕಳಸ ಆಗಿರ್ಬೋದು. ಇವು ನೋಡ್ರಿ, ಕ್ರಿಶ್ಚಿಯನ್ರ ಇರುವಂತಹ ಚರ್ಚ್ಗೂ ಸಹ ಚೂಪಾಗಿರುವಂಥ ಬಿಲ್ಡಿಂಗನ್ನೇ ಕಟ್ತಾರೆ. ಮಸೀದಿಗೂ ಸಹ ಚೂಪಾಗಿರುವಂಥ ಒಂದು ಗೋಪುರವನ್ನು ಕಟ್ಟೋದಕ್ಕೆ ನಾವೆಲ್ಲ ಕಾಣ್ತೇವೆ. ಅಂದರೆ ಅರ್ಥ ಏನಂದರೆ, ಆಕಾಶದಿಂದನೇ ಎಲ್ಲವೂ ಈ ಭೂಮಿಗೆ ಬರ್ತಾ ಇದೆ. ಹಾಗಾಗಿ ಆಕಾಶದ ಆಕಾರ ಯಾವ ರೀತಿ ಇದೆ ಅಂತ ಅಂದ್ಕೊಂಡಾಗ ಅದನ್ನೇ ಆಕಾರವನ್ನೇ ಪೂಜಿಸುವುದಕ್ಕೆ ಬಳಸಿರುವಂಥದ್ದು ಲಿಂಗ. ಹಾಗಾಗಿ ಯಾವುದು ಹುಟ್ಟಿಗೆ ಕಾರಣ ಆಗ್ತೈತೆ ಅದು ಲಿಂಗ ಅಂಥೇಳಿ. ಸಾಮಾನ್ಯವಾಗಿ ಲಿಂಗ ಅದರ ಅರ್ಥ ಚಿಹ್ನೆ ಅಥವಾ ಲಾಂಛನ ಅಂತ ಅರ್ಥದ. ಹಾಗಾಗಿ ಅದನ್ನು ಶಬ್ದಶಃ ಬಿಡಿಸಿ ನೋಡಿದ್ರೆ ಲೀ ಅಂದರೆ ಲಯ ಅಥವಾ ಎಲ್ಲವೂ ಅಂತಿಮವಾಗಿ ಎಲ್ಲಿ ಲೀನ ಆಗ್ತೈತೋ ಅದು ಲೀ ಅಂತ ಪದ ತೋರಿಸಿದರೆ, ಗ ಎಂದರೆ ಗಮನ. ಗಮನ ಅಂತಂದರೆ ಎಲ್ಲವೂ ಎಲ್ಲಿಂದ ಸೃಷ್ಟಿ ಬರ್ತದೆ ನೋಡಿ. ಲೀ ಅನ್ನೋದು ಎಲ್ಲವೂ ಎಲ್ಲಿ ಹೋಗಿ ಐಕ್ಯ ಆಗ್ತದೆ ಅಂತ ಸೂಚಿಸಿದರೆ, ಗ ಎನ್ನುವಂಥದ್ದು ಎಲ್ಲವೂ ಎಲ್ಲಿಂದ ಬರ್ತೈತೆ ಅನ್ನೋದನ್ನು ಸೂಚಿಸ್ತದೆ. ಹಾಗಾಗಿ ಲಿಂಗ ಅನ್ನುವಂಥದ್ದು ಏನಪ್ಪ ಅಂದರೆ ಸೃಷ್ಟಿ ಮತ್ತು ನಾಶದ ಒಂದು ಕುರುಹು. ಇದು ಸಾಮಾನ್ಯವಾಗಿ ಈ ರೀತಿಯಾದಂಥ ಲಿಂಗವನ್ನು ನಮ್ಮ ದೇಶ ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಸಹ ಈ ಲಿಂಗದ ಒಂದು ಪರಿಕಲ್ಪನೆ ಪ್ರಾರಂಭ ಆಯಿತು.
ಇವತ್ತು ನಾವು ಜಗತ್ತಿನಾದ್ಯಂತ ಅನೇಕ ಭಾಗದಲ್ಲಿ ಈ ರೀತಿಯಾದಂತಹ ಲಿಂಗವನ್ನು ಅಥವಾ ಈ ಲಿಂಗದ ಆಕಾರದಲ್ಲಿರುವಂಥವುಗಳನ್ನು ಪೂಜಿಸುವಂಥದ್ದನ್ನು ನೋಡ್ತೀವಿ ನಾವು. ಮೈನಸ್ ಪ್ರದೇಶದೊಳಗೆ, ವಿಯೆಟ್ನಾಂದೊಳಗೆ, ನೇಪಾಳದೊಳಗಡೆ, ಕಾಂಬೋಡಿಯಾದೊಳಗೆ, ಥೈಲ್ಯಾಂಡ್ದೊಳಗಡೆ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಅಷ್ಟೇ ಅಲ್ಲ ಮೆಹಂಜೋದಾರ್, ಸಿಂಧು ಬಯಲುನಾಗರಿಕತೆ ಒಳಗೆ, ಮಲೇಷಿಯಾದೊಳಗೆ, ಅಫ್ಘಾನಿಸ್ತಾನದೊಳಗೆ, ಜಪಾನ್ದಲ್ಲಿಯೂ ಸಹ ನಾವು ಈ ಲಿಂಗಗಳನ್ನು ಕಾಣ್ತೀವಿ. ಅವೆಲ್ಲವೂ ಸಹ ಇಷ್ಟಲಿಂಗಗಳಲ್ಲ ಅನ್ನೋದನ್ನು ನಾವು ನೆನಪಿಡಬೇಕು. ಇಲ್ಲಿ ಕಾಣ್ತಾ ಇರುವಂಥ ಲಿಂಗಗಳು ಈ ಇಷ್ಟಲಿಂಗದ ಪರಿಕಲ್ಪನೆಗಿಂತ ಪೂರ್ವದಲ್ಲಿ ನನ್ನ ವಿಷಯ ಇದೆ, ಅಂದು ಮತ್ತು ಇಂದು ಅಂಥೇಳಿ. ಅಂದು ಲಿಂಗದ ಉದಯ ಯಾವ ರೀತಿ ಆಯ್ತಪ್ಪ ಅಂದ್ರೆ, ಆಕಾಶವನ್ನು ನೋಡಿಕೊಂಡು ಆಕಾಶದಿಂದ ಎಲ್ಲವೂ ಬರ್ತದೆ ಅಂತ ಅಂದ್ಕೊಂಡು ಆಕಾಶದ ಆಕಾರಕ್ಕೆ ಒಂದು ಆಕಾಶಕ್ಕೆ ಆಕಾರ ಇಲ್ಲ, ಅದಕ್ಕೆ ಆಕಾರ ಕೊಡೋದಕ್ಕೋಸ್ಕರ ಹುಟ್ಕೊಂಡಿರುವಂಥದ್ದೇ ಲಿಂಗ. ಆ ಲಿಂಗ ಒಂದು ಕಡೆ ಏನಾಗಿತ್ತಪ್ಪ ಅಂತಂದರೆ ಸ್ಥಿರವಾಗಿ ನಿಲ್ತಿತ್ತು. ಸ್ಥಿರವಾಗಿ ನಿಲ್ತಂಥ ಲಿಂಗಕ್ಕೆ ನಾವು ಸ್ಥಾವರ ಲಿಂಗ ಅಂತ ಕರಿತೀವಿ. ಬಹುಶಃ 12ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಭಾರತದೊಳಗೆ ಲಿಂಗವನ್ನು ಸ್ಥಾಪನೆ ಮಾಡೋದ್ರದ್ದು ಮೂಲವನ್ನು ನಾವು ಕೆದಕ್ತಾ ಹೋದರೆ, ಲಿಂಗವನ್ನು ಮೊದಲಿಗೆ ನದಿಯ ತಟದಲ್ಲಿ ಮರಳಿನಿಂದ ಮಾಡ್ತಾಯಿದ್ರು. ಉಸುಕಿನಿಂದ ಲಿಂಗವನ್ನು ಮಾಡಿ ಪೂಜಿಸ್ತಾಯಿದ್ರು. ಅದು ಸಮುದ್ರದ ಅಲೆಗಳಿಗೆ ಕೊಚ್ಚಿ ಹೋಗ್ತಾಯಿತ್ತು. ಅದರಿಂದ ಪಾರಾಗೋದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ, ಕಲ್ಲಿನಿಂದ ಲಿಂಗವನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಬೆಳೆದು ಬಂತು. ಜಗತ್ತಿನೊಳಗೆ ಬೇರೆ ಬೇರೆ ಭಾಗದಲ್ಲಿ ಕಲ್ಲಿನಿಂದ ಲಿಂಗವನ್ನು ಮಾಡಿರೋದು ಇವತ್ತಿಗೂ ನಾವು ಕಾಣಿಸ್ತೇವೆ. ಹಾಗೆಯೇ ಭಾರತದಲ್ಲಿ ಸುಮಾರು 12 ಪ್ರದೇಶಗಳಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡಿದರು. ಅವು ಜ್ಯೋತಿರ್ಲಿಂಗ ಅಂತ ನಾವು ಸಾಮಾನ್ಯವಾಗಿ ಕಲಿತಾ ಇದ್ವಿ. ಆ 12 ಲಿಂಗಗಳಿಗೆ ಹೋಗಬೇಕಾದಂಥ ಮಾರ್ಗ ದುರ್ಗಮ ಮಾರ್ಗವಾಗಿತ್ತು. ಆವಾಗ ಸಾಮಾನ್ಯವಾಗಿ ದುರ್ಗಮ ಮಾರ್ಗವನ್ನು ಕ್ರಮಿಸಿ ಆ ಲಿಂಗ ದರ್ಶನ ಮಾಡೋದು ಕಷ್ಟ ಅಂತ ಅಂದ್ಕೊಂಡಾಗ ರಾಜರು ಅವಾಗ ಏನು ಮಾಡಿದ್ರು ಅಂದರೆ, ತಮ್ಮ ಪ್ರದೇಶದಲ್ಲಿಯೇ ತಮ್ಮ ನಗರದಲ್ಲಿ ಗ್ರಾಮದಲ್ಲಿಯೇ ಲಿಂಗವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೂಜಿಸುವಂಥ ಒಂದು ಪರಂಪರೆ ಬೆಳೆದು ಬಂತು. ಮುಂದೆ ಆ ಲಿಂಗಕ್ಕೆ ಮಂದಿರ ಕಟ್ಟುವಂಥದ್ದು, ಎಲ್ಲರೂ ಸಹ ಆ ಮಂದಿರಕ್ಕೆ ಹೋಗಿ ಲಿಂಗವನ್ನು ಪೂಜೆ ಮಾಡೋದು ಅಂಥದ್ದನ್ನು ಪರಂಪರೆ ಬೆಳೆದು ಬಂತು. ಆವಾಗ ನೋಡ್ರಿ, 12 ಲಿಂಗಗಳಿಂದ ಗ್ರಾಮದವರೆಗೆ ಲಿಂಗಗಳು ಬಂತು. ಗ್ರಾಮದಿಂದ ಏನಾಯ್ತಪ್ಪ ಅಂದರೆ ತಮ್ಮ ಮನೆಯೊಳಗೆ ಲಿಂಗವನ್ನು ಸ್ಥಾಪನೆ ಮಾಡುವಂಥ ಪರಂಪರೆ ಬಂತು. ಮನೆಯೊಳಗಡೆ ಇದ್ದಂಥ ಲಿಂಗವನ್ನು ಎಲ್ಲರೂ ಪ್ರಯಾಣಕ್ಕೆ ಹೋಗಬೇಕಾದಾಗ ಅದನ್ನು ಎತ್ಕೊಂಡು ಹೋಗುವಂಥ ಪರಂಪರೆ ಬಂತು. ಮನೆಯೊಳಗಿರುವಂಥ ಲಿಂಗ ಅದು ಸ್ಥಾವರ ಲಿಂಗ ಆಯಿತು, ಮಂದಿರದೊಳಗಿರುವಂಥದ್ದು ಸ್ಥಾವರ ಲಿಂಗವಾಯಿತು. ತಮ್ಮ ಪಯಣದ ಜೊತೆಗೆ ಅದನ್ನು ತೆಗೆದುಕೊಂಡು ಹೋಗುವಂಥ ಲಿಂಗ ಏನಾಯ್ತಪ್ಪ ಅಂದ್ರೆ ಅದು ಚರಲಿಂಗ ಅಂತಾಯಿತು. ಅವಾಗೂ ಸಹ ಲಿಂಗದ ಆಕಾರ ಮಂದಿರದಲ್ಲಿರುವಂಥ ಆಕಾರವೇ ಆಗಿತ್ತು. ಇದನ್ನು ನಾವು ಗಮನಿಸಬೇಕು. ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಲಿಂಗದ ಕಲ್ಪನೆಯನ್ನು ಕೊಟ್ಟಂಥವರು ಬಸವಣ್ಣವರು. ಇದರೊಳಗೆ ಯಾವುದೇ ಸಂಶಯವಿಲ್ಲ. ವೈಯಕ್ತಿಕವಾಗಿ ಅಂದರೆ ತಮ್ಮ ಲಿಂಗವನ್ನು ತಾವೇ ಪೂಜಿಸಬೇಕು ಅನ್ನುವಂಥ ಪರಂಪರೆಯನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಮೊದಲಿಗೆ ಅದನ್ನು ಜಾರಿ ತರ್ತಾರೆ. ಹಾಗಾಗಿ ಬಸವಣ್ಣವರು ತಂದಂಥ ಲಿಂಗ ಸ್ಥಾವರ ಲಿಂಗಕ್ಕಿಂತಲೂ ಭಿನ್ನವಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಹೇಳ್ತಾರೆ ನೋಡಿ ಚನ್ನಬಸವಣ್ಣವರು, ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಲಿಂಗ ಅನಾದಿ ಬಸವಣ್ಣ. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಮಧ್ಯದಲ್ಲಿ ಒಂದು ಸಾಲ ಬರುತ್ತೆ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಗಿತ್ತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದೆನಯ್ಯ ಕೂಡಲ ಚೆನ್ನ ಸಂಗಮ ದೇವ. ನೋಡಿರಿ, ಅವ ಸಾಮಾನ್ಯವಾಗಿ ಏನು ಹೇಳ್ತಿದ್ರು ಅಂದರೆ, ಇಲ್ಲಿ ನಾವು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಲಿಂಗ ಅನ್ನುವಂಥ ಪದ ಬಳಕೆ ಮಾಡಿದರೆ ಅದು ಕೇವಲ ಇಷ್ಟಲಿಂಗ, ಮತ್ತು ಅದನ್ನೊಳಗೆ ಮುಂದುವರೆದಂಥ ಭಾಗವಾಗಿ ಅದು ಪ್ರಾಣಲಿಂಗ, ಭಾವಲಿಂಗ, ಮಹಾಲಿಂಗ ಅಂತ ಬೇರೆ ಬೇರೆ ಬರ್ತಾವೆ. ಬಟ್ ಇವತ್ತಿನ ಉಪನ್ಯಾಸಕ್ಕೆ ನಾನು ಬಳಸ್ತಾ ಇರುವಂಥ ಲಿಂಗ ಅನ್ನುವಂಥ ಪದವನ್ನು ನಾವು ಇಷ್ಟಲಿಂಗ ಅಂತ ಹಿನ್ನೆಲೆಯಿಂದ ನಾವು ಗಮನಿಸಿದರೆ ಸಾಕು. ಹೀಗೆ ಆದಿ ಬಸವಣ್ಣ ಅಂತಿದ್ರು. ಬಸವಣ್ಣ ನಂತರ ಬಸವಣ್ಣಕ್ಕಿಂತ ಹಿಂದೆ ಲಿಂಗ ಇತ್ತಂತಿಲ್ಲ, ಅದು ಅಲ್ಲ. ಯಾಕಲ್ಲ ಅಂತಂದರೆ ಅದು ಸುಳ್ಳು. ಬಸವಣ್ಣ ನೋಡ್ರಿ ಹೇಳ್ತಾರೆ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಈ ಸಾಲನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣವರು ಸಮಕಾಲೀನರು. 12ನೇ ಶತಮಾನದಲ್ಲಿ ಇದ್ದಂತಹ ಚನ್ನಬಸವಣ್ಣವರು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅಂತ ಹೇಳಬೇಕಾದಾಗ, ಬಸವಣ್ಣನ ಉದರ ಅಂತಂದಾಗ ನಾವಿಲ್ಲಿ ಬಸವಣ್ಣನ ವಿಚಾರ ಶಕ್ತಿ, ಬಸವಣ್ಣ ಚಿಂತಿಸಿ ಪ್ರಾರಂಭ ಮಾಡಿರುವಂತಹದ್ದು ಇಷ್ಟಲಿಂಗ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಹೇಳುವಂಥದ್ರ ಮೂಲಕವಾಗಿ ಬಸವಣ್ಣನವರೇ ಇಷ್ಟಲಿಂಗದ ಜನಕರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು, 12ನೇ ಶತಮಾನದ ಶರಣರೂ ಇಷ್ಟಲಿಂಗ ಜನಕ ಬಸವಣ್ಣವರು ಅಂತ ಹೇಳ್ಯಾರ. ಅದು ಆದ ನಂತರ ಪ್ರಭುಲಿಂಗ ಲೀಲೆ ಬರೆದಂತಹ ಚಾಮರಸರು ಸಹ
ಒಂದು ಶ್ಲೋಕದೊಳಗಡೆ ಅಂದ್ರೆ ನಾವು ಅದರದ ಮಂಗಳಾಚರಣದ ಪ್ರಭುಲಿಂಗ ಲೀಲೆಯ ಮಂಗಳಾಚರಣದ ಮನೋಲಯ ಗತಿಗಳಲ್ಲಿ ಅವರು ಹೇಳ್ತಾರೆ ಇಷ್ಟಲಿಂಗವನ್ನು ಬಸವಣ್ಣವರೇ ಕೊಟ್ಟಾರೋ ಅಂಥೇಳಿ. ಕಾಯದೊಳು ಗುರುಲಿಂಗ ಜಂಗಮವಾದ ದಾಯತವನ್ನರಿಯಲಿಕ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಯಸ್ಥಲಕ್ಕೆ ಕುರುಹಾಗಿ ದಾಯ ತೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನ ಮಾಡಿದ ರಾಯಪೂರ್ವಚಾರಿ ಸಂಗನ ಬಸವನ ಶರಣಾರ್ಥಿ. ಇಲ್ಲಿಯೂ ಸಹ ಹೇಳ್ತಾರೆ ಬಾಯಸ್ಥಲಕ್ಕೆ ಕುರುವಾಗಿ ಅಂದರೆ ಕೈಗೆ ಇಷ್ಟಲಿಂಗವನ್ನು ಕೊಟ್ಟಂಥವರು ಬಸವಣ್ಣವರು ಅಂಥೇಳಿ. ಇನ್ನೂ ಅನೇಕ ಜನರು ಹೇಳ್ತಾರೆ, ಸ್ವತಃ ಬಸವಣ್ಣವರೇ ತಮ್ಮ ವಚನದಲ್ಲಿ ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದು ಇಕ್ಕಿದೆನಯ್ಯ ಎನ್ನನು. ಎನಗೆ ಗುರುಪಥವ ತೋರಿದವರಾರು, ಲಿಂಗಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದ ಪಥವ ತೋರಿದವರಾರು, ತೋರುವ ಮನವೇ ನೀವೆಂದರಿತೆ ಎನ್ನ ಇನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ತೋರುವ ಮನವೇ ನೀವೆಂದರಿತ ಕಾರಣ ಅಂದರೆ ನನಗೆ ಇಷ್ಟಲಿಂಗವನ್ನು ನನ್ನ ಮನಸ್ಸಿನೊಳಗೆ ನೀವೇ ತೋರಿದಿರಿ, ಆ ಕಾರಣಕ್ಕಾಗಿ ನಾನು ಲಿಂಗವನ್ನು ಕರಸ್ಥಳಕ್ಕೆ ತಂಬಂದೆ ಅಂತ ಹೇಳ್ತಾರೆ. ಹೀಗೆ ಭಾಳಷ್ಟು ಶರಣರು ಸಹ 12ನೇ ಶತಮಾನದ ಶರಣರೇ ಹೇಳ್ತಿದ್ದಾರೆ ಬಸವಣ್ಣನ ಇಷ್ಟಲಿಂಗ ಮಾಡಿದರು. ಮಡಿವಾಳ ಮಾಸ್ತವರು ಹೇಳ್ತಾರೆ ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು, ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು. ಇನ್ನೂ ಅನೇಕ ಶರಣರು ಸಹ ಬಸವಣ್ಣವರೇ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸರಿ, ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟರು, ಆ ಇಷ್ಟಲಿಂಗವನ್ನು ಪೂಜಿಸಿದಂಥ ಪರವನ್ನು ಎಷ್ಟೆಷ್ಟು ಜನ ಪಡ್ಕೊಂಡ್ರು. ಇನ್ನೂ ಅನೇಕ ಜನ, ನಾನು 12ನೇ ಶತಮಾನದ ಶರಣರು ಬಸವಣ್ಣವರೇ ಇಷ್ಟಲಿಂಗ ಕೊಟ್ಟರು ಅಂತ ಹೇಳಿದೆ. ಆಮೇಲೆ ಚಾಮರಸರವರು ಸಹ ಇಷ್ಟಲಿಂಗವಾದ ಜನಕ್ಕೆ ಬಸವಣ್ಣವರೇ ಅಂತ ಹೇಳಿದರು. 17-15 ಶತಮಾನದಂಥ ಷಣ್ಮುಖ ಶಿವಯೋಗಿಗಳು ಸಹ ಇದೇ ಭಾವದಿಂದ ಹೇಳ್ತಾರೆ, ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಕು ತೋರಿದ, ಆ ಬೆಳಕಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ ಮಹಾಗುರುವಿಗೆ ನಮೋ ನಮೋ ಎನ್ನುತ್ತಿದ್ದೆನಯ್ಯ ಅಖಂಡೇಶ್ವರ. ಇದು ಬಸವಣ್ಣವ್ರ ಕುರಿತಾಗಿ ಬರೆದಿರುವಂಥ ವಚನ ಇದು. ಹೀಗೆ ಬಸವಣ್ಣವರು 12ನೇ ಶತಮಾನದ ಇಷ್ಟಲಿಂಗ ಕಂಡುಹಿಡಿಯೋಕ್ಕಿಂತ ಪೂರ್ವದಲ್ಲಿ ಇಷ್ಟಲಿಂಗ ಇದ್ದಿದ್ದೇ ಇಲ್ಲ. ಇದು ಬಹಳಷ್ಟು ಮಹತ್ವದ ಅಂಶ, ನಾವೆಲ್ಲ ಗಮನಿಸಬೇಕು. ಆವಾಗಿರುವಂಥ ಲಿಂಗ ಅಂತಂದರೆ ಅದೊಂದು ಸ್ಥಾವರ ಲಿಂಗನೇ, ಅದನ್ನು ಕಲ್ಲಿನಿಂದನೇ ಮಾಡ್ತಾಯಿದ್ರು. ಕಲ್ಲಿನಿಂದ ಮಾಡುವಂಥ ಸ್ಥಾವರ ಲಿಂಗವನ್ನು ಅದರ ಪ್ರತಿರೂಪವಾಗಿ ಚುಳುಕ ಅಂದರೆ ಚಿಕ್ಕದಾಗಿ ಅದನ್ನೇನು ಮಾಡ್ತಾಯಿದ್ರಪ್ಪ ಅಂತಂದರೆ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಅದು ಮತ್ತು ಲಿಂಗದನ್ನು ಧರಿಸುವಂಥ ಸ್ಥಳಗಳು ಬೇರೆ ಬೇರೆ ಅದಾವು. ಉದರದಲ್ಲಿ, ವಕ್ಷದಲ್ಲಿ, ಆಮೇಲೆ ಅಮಳುಕ್ಯದಲ್ಲಿ, ಜಟೆಯಲ್ಲಿ, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಲಿಂಗವನ್ನು ಅವಾಗ ಧರಿಸ್ತಾ ಇದ್ದರು ಮತ್ತು ಅದನ್ನು ಕೊಂಡು ಒಯ್ತಾಯಿದ್ರು ಅಂಥೇಳಿ ನಾವು ಅದು ವಿಷಯ ಮತ್ತು ಬೇರೆ ಟಾಪಿಕ್ ಆಗ್ತೈತೆ. ಅವಕಾಶ ಸಿಕ್ಕರೆ ನಾನು ಮುಂದಿನ ಸಂಚಿಕೆ ಒಳಗಡೆ ಸಾಕಷ್ಟು ಈ ಇಷ್ಟಲಿಂಗದ ಕುರಿತಾಗಿ ಹೇಳ್ಬೋದು. ಬಟ್ ಈಗ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಇಷ್ಟಲಿಂಗ 12ನೇ ಶತಮಾನದಾಗ ಹೆಂಗಿತ್ತು, ಇವತ್ತು ಯಾವ ರೀತಿಯಾಗಿ ಅದು ಪರಿವರ್ತನೆ ಹೊಂದಿದೆ, ಬಹಳಷ್ಟು ಪರಿವರ್ತನೆ ಹೊಂದಿದೆ. ನಿಜಕ್ಕೂ 12ನೇ ಶತಮಾನದ ಬಸವಾದಿ ಶರಣರು ಬಳಸಿರುವಂಥ ಇಷ್ಟಲಿಂಗದ ಫಲವನ್ನು ನಮಗೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದ್ರೆ ಅದು ಇಷ್ಟಲಿಂಗದ ಸ್ವರೂಪ ಬದಲಾವಣೆ ಆಗೈತಿ, ಬಹಳಷ್ಟು ಬದಲಾವಣೆ ಆಗೈತಿ. ಪ್ರಾರಂಭದಲ್ಲಿ ಇಷ್ಟಲಿಂಗವನ್ನು ಕಲ್ಲಿನಿಂದಲೇ ಮಾಡ್ತಾಯಿದ್ರು, ಅದರೊಳಗೆ ನೋ ಡೌಟ್. ಆ ಕಲ್ಲಿನಿಂದ ತಯಾರಾದಂಥ ಇಷ್ಟಲಿಂಗವನ್ನೇ ಸೂಕ್ಷ್ಮವಾಗಿ ಅದು ಗುರುವಿನ ಮೂಲಕವಾಗಿ ಪಡಿತಾಯಿದ್ರು. ಗುರುವಿನ ಮೂಲಕ ಮಾತ್ರ ಪಡೆದ್ರೆ ಮಾತ್ರ ಇಷ್ಟಲಿಂಗ ಅದು ಫಲವನ್ನು ನೀಡ್ತೈತಿ. ಕೇವಲ ಅದನ್ನು ಎಲ್ಲಿಂದ ತಂದು ನಮ್ಮಷ್ಟು ನಾವೇ ಪೂಜಿಸಿದರೆ ಅದು ಇಷ್ಟಲಿಂಗ ಫಲವನ್ನು ಕೊಡೋದಿಲ್ಲ. ಅದಕ್ಕೆ ಸಿದ್ದರಾಮೇಶ್ವರ ಈ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂತೆಯೊಳಗಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ, ಪರ್ವತ, ವಾರಣಾಸಿ, ಬದರಿ, ಕಾಶಿ ಕ್ಷೇತ್ರಗಳಲ್ಲಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ ಅವರು. ಅಂತರಾಂತಕ ಶ್ರೀಗುರು ಮೂರ್ತಿ ತನ್ನ ಅರುಹಿನ ರೂಪು ಇಂತೆಂದು ತೋರಿದ ನಿಜಕಲ್ಲೇ ನಿಜಲಿಂಗ ನೋಡ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ಇದು ಸಿದ್ದರಾಮೇಶ್ವರರ ಒಂದು ವಚನ. ಈ ವಚನವನ್ನು ಸ್ವಲ್ಪ ನಾವು ಡೀಪಾಗಿ ನೋಡ್ತಾ ಹೋದಾಗ ಎಷ್ಟು ಸ್ಪಷ್ಟತೆ ಆಗ್ತೈತಿ. ಲಿಂಗ ಅಂದರೆ ಏನು, ಕಲ್ಲಿನೊಳಗಿಂದ ತಂದ ಇಟ್ಟುಕೊಂಡ್ರೆ ಅದು ಲಿಂಗ ಆಕೈತೇನೋ. ಇಲ್ಲಿ ಹೇಳ್ತಾರೆ, ಸಂತೆಯೊಳಗಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ. ಅಂದ್ರೆ ಖರೀದಿ ಮಾಡಿ ತರ್ತೀವಲ್ಲ ನಾವು, ಖರೀದಿ ಮಾಡಿ ತಂದಂಥ ಆ ಶಿಲೆ ಅದು ಲಿಂಗ ಆಗಕ್ಕೆ ಸಾಧ್ಯನೋ? ಬೇಡ. ಕೆಲವು ಸಲ ಏನು ಮಾಡ್ತೀವಪ್ಪ ಅಂತಂದ್ರೆ ಪ್ರವಾಸಕ್ಕೆ ಹೋಗಿರ್ತೀವಿ ಪುಣ್ಯಕ್ಷೇತ್ರಗಳಿಗೆ ಅಂತೇಳಿ, ಅಲ್ಲೇನೋ ಮಾರಾಟಕ್ಕೆ ಇಟ್ಟಿರ್ತಾರೆ, ಅವನು ತೊಗೊಂಬರ್ತೀವಿ, ಅವು ಲಿಂಗ ಆಗ್ತದನು? ಇಲ್ಲಿ ಹೇಳ್ತಾರೆ, ಪರ್ವತ ಅಂದರೆ ಶ್ರೀಶೈಲ, ಪರ್ವತ, ವಾರಣಾಸಿ ಅಂದರೆ ಬದರಿ, ಕಾಶಿ,
ಮುಂತಾದ ಕ್ಷೇತ್ರಗಳಲ್ಲಿದ್ದ ಕಲ್ಲುಗಳೆಲ್ಲ ಲಿಂಗವೇನೋ ಅಯ್ಯ. ಇದು ಸ್ವಲ್ಪ ವಿಡಂಬನಾತ್ಮಕವಾಗಿ ಹೇಳಿರುವಂಥ ವಚನ ಇದು. ಅಲ್ಲಿ ಏನು ನಾವು ಲಿಂಗ ಅಂತೇನೆ, ಜ್ಯೋತಿರ್ಲಿಂಗಗಳು ಅಂತೇನೆ ಹೋಗ್ತೀವಲ್ಲ, ಅಲ್ಲಿ ನೋಡ್ತೀವಲ್ಲ, ಅವು ಲಿಂಗ ನವ್ವರು ಅಂತರಾಂತಕ ಶ್ರೀ ಗುರುಮೂರ್ತಿ. ನೋಡ್ರಿ, ಯಾವುದು ಲಿಂಗ ಅನ್ನೋದಕ್ಕೆ ಇಲ್ಲಿ ಲಿಂಗ ಯಾವ ಅಲ್ಲ ಅಂತ ಹೇಳಿದರು, ಇನ್ನು ಯಾವುದು ಲಿಂಗ ಅಂತ ಹೇಳ್ತಾರೆ ಮುಂದಿನ ಸಾಲಿನೊಳಗೆ. ಅಂತರಾಂತಕ ಶ್ರೀ ಗುರುಮೂರ್ತಿ ತನ್ನ ಅರುಹಿನ ರೂಪ ಇಂತೆಂದು ತೋರಿದ. ನೋಡ್ರಿ, ಗುರು ದೀಕ್ಷೆಯ ಮೂಲಕವಾಗಿ, ಗುರುವಿನ ಮೂಲಕವಾಗಿ ಪಡೆದಂತಹ, ಗುರುಮುಖೇನ ಪಡೆದಂತಹ ಶಿಲೆ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ಅದು ಲಿಂಗ ಆಗೋದಕ್ಕೆ ಸಾಧ್ಯದ. ಹಾಗಾಗಿ ನಾವು ಗುರುವಿನ ಮುಖೇನ ಇಲ್ಲದೇ ನಮ್ಮಷ್ಟಕ್ಕೆ ನಾವೇ ಲಿಂಗವನ್ನು ಪಡಿಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಸಹ ಈ ವಚನದೊಳಗೆ ಸಿದ್ದರಾಮೇಶ್ವರರು ಹೇಳ್ತಾರೆ. ಇನ್ನೂ ಅನೇಕ ಜನರು ಹೇಳ್ತಾರೆ, ಆವಾಗಿನ ಕಾಲದಲ್ಲಿ ಇಷ್ಟಲಿಂಗವನ್ನು ಶಿಲೆಯಿಂದ ಮಾಡಲಾಗ್ತಿತ್ತು ಅನ್ನೋದಕ್ಕೆ ಸಾಕಷ್ಟು ವಚನಗಳು ನಮಗೆ ಸಾಕ್ಷಿಯನ್ನು ನೀಡ್ತಾವೆ. ಇಲ್ಲಿ ಮಡಳ ಮಾಸ್ತವರು ಹೇಳ್ತಾರೆ ನೋಡ್ರಿ, ಪೃಥ್ವಿಯ ಮೇಲಣ ಶಿಲೆಯ ತಂದು ಪ್ರತಿಮೆಗಳ ಮಾಡಿ, ಕಲ್ಲು ಕುಟಿಕನಲ್ಲಿಯೇ ಗುರುವಾದ, ಕಲ್ಲು ಶಿಷ್ಯನಾದ, ಹಿಂದಣಾಂದಿನರಿಯದ ಗುರು ಮುಂದೆ ವೇದಿಸಲಿಲ್ಲ, ಉಪದೇಶಕೊಳ್ಳಲರಿಯದ ಶಿಷ್ಯ, ಈ ಎರಡೂ ಕಲ್ಲು ಕುಟಿಕನ ಕಲ್ಲಿನಂತೆ ಕಾಣ ಕಲಿದೇವಯ್ಯ. ಅಂದರೆ ಶಿಷ್ಯ ಗುರು ಆ ಲಿಂಗದ ಬಗ್ಗೆ ತಿಳುವಳಿಕೆ ಇದ್ದರೆ ಮಾತ್ರ ಗುರು ಶಿಷ್ಯನಿಗೆ ಲಿಂಗ ದೀಕ್ಷೆ ಕೊಡಬೇಕು. ಇಲ್ಲ ಅಂತಂದ್ರೆ ಅದು ಏನಾಕೈತಪ್ಪ ಅಂದರೆ ಕಲ್ಲು ಕಟ್ಟದು ಕೊಟ್ಟಂಥದ್ದು ಶಿಲೆ ಏನಿರ್ತೈತೆ, ಆ ಶಿಲೆ ಭಾವ ಹೋಗ್ಲಾರ್ದೇ ಹಾಗೇ ಕಟ್ಕೊಂಡ್ರೆ ಅದು ಕಲ್ಲೇ ಆಗಿ ಉಳಿತೈತೆ ವಿನ ಅದು ಲಿಂಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚನ್ನಬಸವಣ್ಣವರು ಸ್ವತಃ ಹೇಳ್ತಾರೆ, ಕಲ್ಲು ಕುಟಿಗ ಮುಟ್ಟಿ ರೂಪ ಆಯಿತು, ಗುರು ಮುಟ್ಟಿ ಲಿಂಗವಾಯಿತು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಇದು ಬಿದ್ದಿತ್ತೆಂದರೆ ಸಮಾಧಿಯ ಹೊಕ್ಕೆವೆಂಬರು, ಎತ್ತಿಕೊಂಡು ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದೇ ವೃತವು, ಕಟ್ಟಾವ ಠಾವನ ಮುಟ್ಟುವುದ ಭೇದವನ ಕೂಡಲ ಸಂಗಯ್ಯ ನಿಮ್ಮ ಶರಣನೇ ಬಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇವರು. ಇಷ್ಟಲಿಂಗ 12ನೇ ಶತಮಾನದಾಗ ಹೇಗಿತ್ತು ಅಂತಂದರೆ ಅದು ಶಿಲೆಯಿಂದ ಮಾಡಲ್ಪಟ್ಟಿತ್ತು. ಅದನ್ನೇ ಪರಿವರ್ತನೆ ಹೊಂತ ಬಂತದು. ಅದು ಯಾಕೆ ಇಷ್ಟಲಿಂಗವನ್ನು ಬಸವಣ್ಣವ್ರು ಕೊಡಬೇಕಾಯ್ತು? ದೇವರ ಬಗ್ಗೆ ಸ್ವರೂಪವನ್ನು ಹೇಳ್ಬೋದಾಗಿತ್ತಲ್ಲ. ದೇವರು ಅಂತಂದರೆ ಅದು ನಿರಾಕಾರ ಐತೆ ಅಂತ ಹೇಳಿದ ಮೇಲೆ ಆಕಾರ ರೂಪದಾಗ ಯಾಕೆ ಇಷ್ಟಲಿಂಗವನ್ನು ಕೊಡಬೇಕಾಯ್ತು? ಆಕಾರದ ರೂಪವನ್ನು, ದೇವರಿಗೆ ಆಕಾರ ಇಲ್ಲ, ಅದು ನಿರಾಕಾರ, ನಿರಂಜನ, ನಿಶೂನ್ಯ ಇಂಥ ಪದಗಳನ್ನೆಲ್ಲ ಬಳಕೆ ಮಾಡೋದನ್ನು ನೋಡಿದ್ದೀವಿ ನಾವು. ವೇದ ಉಪನಿಷತ್ತುಗಳಲ್ಲಿಯೂ ಸಹ ಈ ಪದಗಳ ಬಳಕೆ ಆಗಿದ್ದವು. ಯಾಕಂತಂದರೆ ಆಕಾರ ಇಲ್ಲದನ್ನೇ ಪೂಜಿಸೋದರ ಹೇಗೆ? ಅದಕ್ಕೆ ಹೇಳ್ತಾರೆ ನೋಡಿಲ್ಲಿ ಆದೈನವರು, ಆಕಾರ ಹಿಡಿದು ಅರ್ಚನೆ ಮಾಡಬೇಕಲ್ಲದೆ ನಿರಾಕಾರವನ್ನು ನಂಬಲಾಗದಯ್ಯ. ಅಲ್ಲಿ ಮತ್ತೊಂದಿಲ್ಲವಾಗಿ ನಿಧಾನ ಕೈ ಸಾರಿದ ಬಳಿಕ ಬಳಸಲರಿಯದೆ ಬಡತನವೆಂಬ ಅನುಭವಿಸಬಹುದೇ? ಕಂಡು ನಂಬಲರಿಯದೆ ಇದ್ದಡೆ ಆ ಭಕ್ತಿಯ ಬಾಯಲ್ಲಿ ಹುಡಿಯ ಹೊಯ್ದು ಹೋಯವನಯ್ಯ ಸೌರಾಷ್ಟ್ರ ಸೋಮೇಶ್ವರನು. ಇದು ಯಾಕೆ ನಮಗೆ ಆಕಾರ ಬೇಕು? ಇಷ್ಟಲಿಂಗ ನಮಗೆ ಯಾಕೆ ಬೇಕು? ದೇವರು ನಿರಾಕಾರ ಅಂತಂತ ಹೇಳ್ತಾ ಇದ್ರೂ ಸಹ ಇಷ್ಟಲಿಂಗದವನ್ನು ನಾವು ಯಾಕೆ ಪೂಜಿಸಬೇಕು? ಸಾಮಾನ್ಯವಾಗಿ ನಮಗೆಲ್ಲರೂ ಪ್ರಶ್ನೆ ಮಾಡ್ತಾರೆ ಇದನ್ನು. ಇಲ್ರಿ, ನೀವು ಗುಡಿಯೊಳಗಿರುವಂಥದ್ದು ದೇವರು ಅಲ್ಲ ಅಂತಂತೀರ, ಕಲ್ಲು ಅಂತಂತೀರಂದರೆ ನಿಮ್ಮ ಇಷ್ಟಲಿಂಗನೂ ಸಹ ಅದು ಆಕಾರ ಐತೆ, ಅದೂ ಅಲ್ಲ. ಇಷ್ಟಲಿಂಗ ಮತ್ತು ಸ್ಥಾವರಲಿಂಗದ ವ್ಯತ್ಯಾಸ ಗೊತ್ತಿಲ್ಲದಾಗ ಇಂಥ ಒಂದು ಪ್ರಶ್ನೆಗಳು ನಮ್ಮ ಎದುರಿಗೆ ಬರ್ತಾವೆ. ಇಲ್ಲಿ ಹೇಳ್ತಾರೆ ಆಕಾರ ಹಿಡಿದು ಅರ್ಚನೆ ಮಾಡಬೇಕು. ಒಂದು ಏನೋ ಒಂದು ಪೂಜಿಸ್ಬೇಕಂತಂದ್ರೆ ಅದಕ್ಕೊಂದು ಏನಾರ ಒಂದು ವಸ್ತು ರೂಪದಲ್ಲಿ ಇರಬೇಕು. ಆ ವಸ್ತುವಿನ ಆಚೆ ಮುಂದಕ್ಕೆ ಹೋಗ್ಬೇಕು. ನಾವು ವಿಮಾನ ಹಾರ್ತೈತಿ ಅಂತಂದರೆ ಅದು ಹಾರಬೇಕಾದ್ರೆ ಭೂಮಿ ಬೇಕು. ಭೂಮಿಯ ರನ್ವೇಯನ್ನು ಬಳಸಿಕೊಂಡಾಗ ಅದು ವಿಮಾನ ಹಾರೋದಕ್ಕಾಗ್ತೈತಿ. ಹಾರ್ತದೆ ಅಂತೇಳಿ ಬರೀ ಯಾವಾಗಲೂ ಆಕಾಶದಲ್ಲಿ ಇರೋದಕ್ಕಾಗೋದಿಲ್ಲ. ಹಾಗೆ ನಿರಾಕಾರ ತತ್ವ ಐತಿ ಅಂತ ಹೇಳಬೇಕಾದಾಗ ಆಕಾರ ತತ್ವದ ನಿರಾಕಾರ ತತ್ವಕ್ಕೆ ಹೋಗ್ಬೇಕು. ಇಲ್ಲಿ ಆದೈನವ್ರು ಹೇಳುವಂಥ ವಿಚಾರ ಸರಿ ಇದೆ. ಆ ಕಾರಣಕ್ಕಾಗಿ ನಮಗೆ ಆಕಾರ ರೂಪದ ಒಂದು ಇಷ್ಟಲಿಂಗ ಬೇಕು. ಇಲ್ಲಿ ಉರ್ಲಿಂಗ ಪೆದ್ದಿಗಳು ಸಹ ಹೇಳ್ತಾರೆ ನೋಡಿ, ಸಾಕಾರವಿಡಿದ ಅರ್ಚನೆ ಮಾಡಬೇಕಲ್ಲದೆ ನಿರಾಕಾರ ನಂಬಲಾಗದು. ಸಾಕಾರವಿಡಿದ ಅರ್ಚನೆ ಪೂಜೆ ಮಾಡುವುದಲ್ಲದೆ ನಿರಾಕಾರವ ನಂಬಲಾಗದು. ಶ್ರೀ ಗುರು ಲಿಂಗವ ಪ್ರಾಣಲಿಂಗವನ್ನು ಕರಸ್ತರದಲ್ಲಿ ವಿಜಯಂಗೈಸಿ ಕರುಣಿಸಿದ ಬಳಿಕ ವಜ್ರದಲ್ಲಿ ಬಯಲ ನರಸುವರೇ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ನೋಡ್ರಿ, ಇಷ್ಟಲಿಂಗ ಅನ್ನುವಂಥದ್ದು ಆಕಾರದಲ್ಲಿ ಗುರು ಏನು ಮಾಡ್ತಾನಪ್ಪ ಅಂತಂದರೆ ಅದನ್ನೇ ಪ್ರಾಣಲಿಂಗವನ್ನು ಇಷ್ಟಲಿಂಗದಲ್ಲಿ ಪ್ರತಿಷ್ಠಾಪಿಸಿ ಕೊಡ್ತಾನೆ. ಇದು ಒಂದು ರೀತಿ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಏನಿದು ಶಿಲೆಗೆ ಪ್ರಾಣ ಕೊಡೋದು, ಇದು ಪ್ರಶ್ನೆ ಮಾಡುವಂಥದ್ದಲ್ಲ.
ಶಿಲೆಗೆ ಪ್ರಾಣ ಕೊಡುವಂಥದ್ರ ಅರ್ಥ ಏನಂತಂದರೆ ಶಿಷ್ಯನಿಗೆ ನಿರಾಕಾರದ ಒಂದು ಪರಿಚಯ ಮಾಡಬೇಕಾದಾಗ ಆಕಾರವನ್ನು ಕೊಡಬೇಕಾಗ್ತದೆ. ಇಲ್ಲಿ ಈ ಆಕಾರದ ಮೂಲಕ ನಿರಾಕಾರಕ್ಕೆ ಹೋಗಬೇಕಾಗ್ತದೆ. ಈ ಆಕಾರದೊಳಗೆ ನಿರಾಕಾರವನ್ನು ಕಾಣೋದಕ್ಕೆ ಹೇಗೆ ಸಾಧ್ಯ? ಬಸವಣ್ಣವರು ಇದೇ ಆಕಾರದಲ್ಲಿನೇ ಯಾಕೆ ಇಷ್ಟಲಿಂಗವನ್ನು ಕೊಟ್ಟರು? ಈಗಾಗಲೇ ಮಂದಿರದೊಳಗಿರುವಂತಹ ಲಿಂಗಕ್ಕೂ ಈ ಇಷ್ಟಲಿಂಗಕ್ಕೂ ಏನು ವ್ಯತ್ಯಾಸ ಇತ್ತು? ಬಸವಣ್ಣವ್ರು ಕೊಟ್ಟಂತಹ ಈ ಇಷ್ಟಲಿಂಗ ಪ್ರಾರಂಭದಲ್ಲಿ ಕಲ್ಲಿನಿಂದ ಮಾಡಲಾಗ್ತಿತ್ತು, ಶಿಲೆಯಿಂದ ಮಾಡಲಾಗ್ತಿತ್ತು ಅಂತ ಹೇಳಿದೀವಿ. ಬಟ್ ಅದರ ಆಚೆಯೇ ಲಿಂಗದ ಅರಿವನ್ನು ಯಾವ ರೀತಿ ಪಡ್ಕೋಬೇಕಾದ್ರೆ ಅದು ಬಯಲಾಗಬೇಕು. ಅನೇಕ ವಚನಗಳು ಬರ್ತಾವೆ. ಇಷ್ಟಲಿಂಗ ಅನ್ನುವಂಥದ್ದು ಅದು ಜ್ಯೋತಿ ಆಗ್ತದೆ, ಅದು ಒಳಗಡೆ ಮಿಂಚು ಕಾಣ್ತದೆ. ಬರ್ತೀನಿ, ಮುಂದಿನ ವಿಷಯ ಅದನ್ನೇ ಇರುತ್ತೆ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ನೋಡ್ರಿ, ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ. ನಾನು ಹೇಳಿದೆ ಅದು ನಿರಾಕಾರ ಲಿಂಗ ಅನ್ನುವಂಥದ್ದು. ಆ ನಿರಾಕಾರವಾಗಿರುವಂಥದ್ದು ಲಿಂಗಕ್ಕೆ ಆಕಾರ ಕೊಟ್ಟಂಥವ್ರು ಬಸವಣ್ಣವರು. ಅದನ್ನು ಆಕಾರ ಬಂದ ಮೇಲೆ 12ನೇ ಶತಮಾನದಾಗ ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬರುತ್ತಾರೆ. ಕಲ್ಯಾಣಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲ ಭಾರತವನ್ನು ಸುತ್ತಾಡಿರ್ತಾರೆ. ಎಲ್ಲ ಕಡೆ ಎಲ್ಲ ಧರ್ಮದವನ್ನು ತಿರುಳನ್ನು ಅರಿತುಕೊಂಡಿರ್ತಾರೆ. ಅವರಿಗೆ ಬಸವಣ್ಣವರ ಇಷ್ಟಲಿಂಗದ ಕಲ್ಪನೆ ಪರಿಚಯ ಆಗಿರ್ತದೆ. ಅವರು ಬಂದ ಮೇಲೆ ಬಸವಣ್ಣವ್ರ ಮೂಲಕವಾಗಿ ಇಷ್ಟಲಿಂಗವನ್ನು ಪಡಿತಾರೆ. ಸಾಕಷ್ಟು ವಚನಗಳದಾವು. ಬಸವಣ್ಣವ್ರ ಮೂಲಕನೇ ತಾವು ಇಷ್ಟಲಿಂಗವನ್ನು ಪಡೆದಿವಿ ಅನ್ನೋದಕ್ಕೆ ಅಲ್ಲಮ ಪ್ರಭುಗಳು ಅನೇಕ ವಚನಗಳಿದ್ದಾವೆ. ಅಲ್ಲಿ ಈ ವಚನವೂ ಸಹ ಬಸವಣ್ಣವರಿಂದ ಇಷ್ಟಲಿಂಗ ಪಡೆದ ಮೇಲೆ ಅಲ್ಲಮ ಪ್ರಭುಗಳು ಹೇಳಿರುವಂಥದ್ದು. ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ, ಎನಗಿದು ಸೋಜಿಗ. ಗಾಬರಿ ಆಗ್ತಾರೆ ಅವರು. ಏನಪ್ಪ ಇದರದ್ದು ಇಷ್ಟಲಿಂಗ ಈ ರೀತಿಯಾದಂಥ ಕಾಣಬಾರದ ವಸ್ತುವನ್ನು ಕಾಣಿಸ್ತದೆ ಇರಲಿಲ್ಲ. ಈ ದೇವರವನ್ನು ಕಾಣೋದಕ್ಕೆ ಹೋಗಬೇಕಾದ್ರೆ ಮೊಟ್ಟ ಮೊದಲ ಇದು ದ್ವಾರ ಬಾಗಿಲಿದ್ದಂಗಿದು ಇಷ್ಟಲಿಂಗ ಅಂದರೆ. ಇಷ್ಟಲಿಂಗದ ಮೂಲಕನೇ ನಾವು ಕಾಣೋದಕ್ಕೆ ಸಾಧ್ಯತೆ. ಇದನ್ನು ಬಿಟ್ಟರೆ ಇಲ್ಲನೋ ಇದೇ ಬೇರೆ ಅನೇಕ ಮಾರ್ಗಗಳಿದ್ದಾವೆ, ಅವೆಲ್ಲ ಕಠಿಣ ಅದಾವ ಅಂತ ತಿಳ್ಕೊಂಡೆ ಈ ಸುಲಭ ಮಾರ್ಗವನ್ನು ನಮಗೆ ಕೊಟ್ಟರು. ಎಷ್ಟೆಷ್ಟು ಕಠಿಣಗಳಿದ್ದು ಅಂತಂದರೆ ದೇವ್ರನ್ನ ಕಾಣೋದಕ್ಕೆ ದೇಹವನ್ನು ದಂಡಿಸ್ತಾ ಇದ್ದರು, ದೇಹವನ್ನು ಹಿಂಸಿಸ್ತಾ ಇದ್ದರು, ಉಪವಾಸ ಬೀಳ್ತಿದ್ರು. ಅಷ್ಟೇ ಅಲ್ಲ, ಸಂಸಾರವನ್ನು ತ್ಯಾಗ ಮಾಡಿ ಆ ಸಂಸಾರ ಇವರು ನಂಬಿರುವಂಥ ಹೆಂಡರು ಮಕ್ಕಳನ್ನು ಮರಗಿಸ್ತಾ ಇದ್ದರು. ಇದು ಎಲ್ಲ ಕಷ್ಟ ನೋಡಿ ಸಂಸಾರದೊಳಗೆ ಇದ್ದುಕೊಂಡೇ ಆ ದೇವನನ್ನು ಕಾಣುವುದಕ್ಕೆ ಯಾವುದಾದ್ರೂ ಮಾರ್ಗ ಇದೆಯೇನೋ ಅಂತ ಚಿಂತನೆ ಮಾಡಿದಂಥ ಬಸವಣ್ಣವರಿಗೆ ಹೊಳೆದಿರುವಂಥದ್ದು ಈ ಇಷ್ಟಲಿಂಗ ಪರಿಕಲ್ಪನೆ. ಅದನ್ನು ಯಾವ ರೀತಿಯಾಗಿ ಕಾಣ್ಬೋದು? ಇದರಿಂದ ಕಾಣೋಕ್ಕಾಗೋದಿಲ್ಲ ನೋಡಿ. ಅಹುದಲೆಮ್ಮೆನು ಅಲ್ಲಲೆಮ್ಮೆನು ಗುಹೇಶ್ವರ ಲಿಂಗವು ನಿರಾಕಾರ ಬಯಲು ಆಕಾರವಾದಡೆ ಅಂತ ಹೇಳ್ತಾರೆ ನೋಡಿ. ಬಯಲೇ ಆಕಾರಕ್ಕೆ ಬಂದೈತೆ ಅಂತ ಹೇಳ್ತಾರೆ. ಇಷ್ಟಲಿಂಗ ಅನ್ನುವಂಥದ್ದು ಬಯಲಿನ ಸ್ವರೂಪ. ಅದು ಆ ಬಯಲು ಆಕಾರಕ್ಕೆ ಬಂದೈತೆ ಅಂತ ಯಾವ ರೀತಿ ಅನುಭವಕ್ಕೆ ಬಂತವರಿಗೆ? ಅದೇ ಇಷ್ಟಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡಿದಾಗ ಎಲ್ಲರಿಗೂ ಆ ಅನುಭವ ಬರ್ತದೆ. ಹೇಳ್ತೀನಿ ಮುಂದುಗಡೆ. ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ ನೋಡ್ರಿ. ನಾನು ಬರೀ ಇಷ್ಟಲಿಂಗದ ಸ್ವರೂಪವನ್ನು ಮತ್ತು ಇಷ್ಟಲಿಂಗದ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀನಿ. ಈಗ ಕಿರಿದಾದ ಬೀಜದಲ್ಲಿ ಹಿರಿತರು ಅಡಗಿದ ಪರಿಯಂತೆ ನೋಡಿ. ಸಣ್ಣ ಬೀಜದೊಳಗೆ ದೊಡ್ಡ ಗಿಡನ ಅಡಗಿರ್ತೈತೆ. ಆ ಬೀಜದೊಳಗೆ ಗಿಡ ಕಾಣಿಸಲ್ಲ. ಕರಗತವಾದ ಕನ್ನಡಿಯಲ್ಲಿ ಕರಿಗಿರಿಗಳು ತೋರುವ ಪರಿಯಂತೆ. ಇಷ್ಟಲಿಂಗದ ಇಂಪಾರ್ಟೆನ್ಸ್ನ ಹೇಳಕತ್ತಾರೆ ಇಲ್ಲಿ ಚನ್ನಬಸವಣ್ಣವರು. ಇಷ್ಟಲಿಂಗ ಅಂತ ಅನ್ನೋದು ಇಡೀ ಬ್ರಹ್ಮಾಂಡವನ್ನು ತನ್ನೊಳಗಡೆ ಹಿಡಿದಿಟ್ಟದ. ಯಾವ ರೀತಿಯಾಗಿ ಬೀಜ ಇಡೀ ಮರವನ್ನು ಹಿಡಿದಿಟ್ಟದಲ್ಲ, ಹಾಗೆ ಇಷ್ಟಲಿಂಗ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡದ ಸ್ವರೂಪವನ್ನು ತನ್ನೊಳಗೆ ಹಿಡಿದಿಟ್ಟದ. ಮತ್ತೊಂದು ಉದಾಹರಣೆ ಕೊಡ್ತಾರೆ ಅವರು. ಒಂದು ಕೈಯಾಗ ಒಂದು ಕನ್ನಡಿ ಹಿಡಿದ್ಬಿಟ್ರೆ ಕನ್ನಡಿ ಒಳಗಡೆ ಇಡೀ ಬೆಟ್ಟ ಗುಡ್ಡ ಆನೆ ಎಲ್ಲವೂ ಸಹ ಕನ್ನಡಿ ಒಳಗೆ ಕಾಣ್ತಾವೆ. ಬಟ್ ಅಷ್ಟು ದೊಡ್ಡ ಇದನ್ನು ಕನ್ನಡಿ ತನ್ನದ್ರೊಳಗೆ ಹಿಡಿದಿಟ್ಟದ. ಹಾಗೆ ನೋಡಿ, ಕರಗತವಾದ ಕನ್ನಡಿಯಲ್ಲಿ, ಕೈಯೊಳಗೆ ಇರೋದ್ರಂಥ ಕನ್ನಡಿಯಲ್ಲಿ ಗಿರಿಗಳು ತೋರುವ ಪರಿಯಂತೆ. ಕರಿ ಅಂತಾನೆ ಆನೆ, ಗಿರಿ ಅಂತಾನೆ ಬೆಟ್ಟಗಳು, ಎಲ್ಲವೂ ಅದರೊಳಗೆ ತೋರಿಸ್ತಾವೆ. ಬಟ್ ಆ ಬೆಟ್ಟಕ್ಕೆ ಆನೆಗೆ ಸೈಜ್ ಕಂಪೇರ್ ಮಾಡಿದ್ರೆ ಕನ್ನಡಿ ಸೈಜ್ ಭಾಳ ಸಣ್ಣದು. ಆದರೆ ಕನ್ನಡಿ ಒಳಗೆ ಅವೆಲ್ಲ ಕಾಣಕತ್ತಾವೆ. ಹಾಗೆ ಇಡೀ ವಿಶ್ವ ಬ್ರಹ್ಮಾಂಡ ದೊಡ್ಡದು, ಆದರೆ ಲಿಂಗದೊಳಗೆ ಅದು ಕಾಣಕತ್ತಾವೆ. ಜಗದ್ವ್ಯಾಪಕವಾದ ಪರವಸ್ತುವು ಖಂಡಿತಾಕಾರಮಾದ ಶರೀರದಲ್ಲಿ ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರ್ಪಂತೆ. ನೋಡ್ರಿ, ಇಲ್ಲಿ ಬ್ರಹ್ಮಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ. ಬ್ರಹ್ಮಾಂಡದೊಳಗೆ ಏನೇನು ಘಟಿಸ್ತಾವೆ ಎಲ್ಲವೂ ಪಿಂಡಾಂಡದೊಳಗೆ ಘಟಿಸ್ತಾವೆ.
ಬ್ರಹ್ಮಾಂಡದೊಳಗೆ ಇರುವಂಥ ಅಸಂಖ್ಯಾತ ಗ್ರಹ ನಕ್ಷತ್ರಗಳು, ಅವೆಲ್ಲ ಗ್ಯಾಲಾಕ್ಸಿಗಳು ಏನು ಬಿಲಿಯನ್ ಗಟ್ಟಲೆ ಹೇಳ್ತೀವಲ್ಲ, ಅವ ಹತ್ರ ಎಲ್ಲವೂ ಪ್ರಮಾಣ ನಮ್ಮ ಪಿಂಡಾಂಡದೊಳಗಡೆ ಅಡಗಿದೆ. ಅದು ಮತ್ತೊಂದು ಸರ್ತಿ ಅದ್ರ ಬಗ್ಗೆ ಮಾತಾಡ್ತೀನಿ, ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗೆ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ ಅಂತೇಳಿ. ಇಲ್ಲಿ ಅವ್ರು ಹೇಳ್ತಾರೆ ಜಗದ್ವ್ಯಾಪಕವಾದ ಪರವಸ್ತು ಅಂದರೆ ಈ ಮಹಾಲಿಂಗ ಅನ್ನುವಂಥದ್ದು ಈ ಪ್ರಾಣಲಿಂಗದೊಳಗಡೆ ಕಾಣಿಸ್ತದೆ. ಈ ಮಹಾಲಿಂಗವನ್ನು ಈ ಪ್ರಾಣಲಿಂಗದೊಳಗೆ ನೋಡಬೇಕಾದ ಸಾಧನ ಯಾವುದು ತೋರಿಸೋದು ಅಂದರೆ ಇಷ್ಟಲಿಂಗ. ಪರತರ ಶಿವಲಿಂಗವು ಸದ್ಭಕ್ತರಿಗೆ ಉತ್ತರಿಪ ಸದಿಚ್ಛೆಯಿಂದ ಲಿಂಗಾಕಾರವಾಗಿ ನೆಲೆಗೊಂಡಿರ್ಬೋದು ಹೇಳ್ತಾರೆ. ಲಿಂಗ ಯಾಕೆ ಆಗೈತೆ ಆಕಾರ ಅಂತಂದರೆ ಸದ್ಭಕ್ತರಿಗೆ ತೋರಿಸ್ಬೇಕಾಗೈತಿ ಆ ವಿಶಾಲವಾಗಿರುವಂಥ ಪರಶಿವಲಿಂಗವನ್ನು, ಅದನ್ನು ತೋರಿಸೋದಕ್ಕೋಸ್ಕರವಾಗಿ ಲಿಂಗ ಆಕಾರ ಆಗೈತಿ. ಅದನ್ನೇ ಹೇಳ್ತಾರಲ್ಲ, ಅಣುರೋರ್ಣಿಯಾನ್ ಮಹತೋ ಮಹಿಯಾನ್ ಅಂದರೆ ಅಣುವಿನೊಳಗಡೆ ಏನು ಅಡಗೈತಿ ಅದು ಈ ಮಹತ್ತಿನೊಳಗಡೆ ಐತಿ. ಪರಬ್ರಹ್ಮ ರೂಪವಾದ ಲಿಂಗವು ಮಹದ್ರೂಪದಿಂದ ಅಖಂಡಿತವಾಗಿ ಅಣುರೂಪದಿಂದ ಖಂಡಿತವಾಗಿಯೂ ತೋರುವುದು. ಕೂಡಲ ಚೆನ್ನ ಸಂಗಮ ದೇವ, ಇದು ನಿಮ್ಮ ದಿವ್ಯ ಲೀಲೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡಬೇಕಾದಾಗ, ಇಷ್ಟೆಲ್ಲ ವಚನಕಾರ ಹೇಳ್ತಾ ಇರುವಂಥ ಈ ಲಿಂಗದ ಪರಿಕಲ್ಪನೆಯನ್ನು ನಾವು ಕೇಳಿದಾಗ ನಮಗೆ ಎಂದಾದರೂ ಈ ಇಷ್ಟಲಿಂಗದ ಮೂಲಕವಾಗಿ ಇಂಥ ಒಂದು ಅನುಭವ ಉಂಟಾಗೈತೆ? ಯಾಕಾಗಿಲ್ಲ? ಆಗಬೇಕಾಗಿತ್ತಲ್ಲ. ಹೇಳ್ತಾರೆ ಈ ಲಿಂಗದ ಮಹತ್ವವನ್ನು, ಲಿಂಗದ ಒಂದು ಪರಿಯನ್ನು ಬಸವಣ್ಣವರ ಪ್ರಸಿದ್ಧ ವಚನ ಇದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಖಚರಣ, ಬ್ರಹ್ಮಾಂಡದಿಂದಿತ್ತ ಅತ್ತತ್ತ ಇವೇ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನೋಡ್ರಿ, ಬಸವಣ್ಣವ್ರು ಹೇಳುವಂಥ ಈ ಬಳಸಿರುವಂಥ ಪ್ರತಿ ಒಂದು ಪದವನ್ನು ನಾವು ಗಮನಿಸ್ತಾ ಹೋಗೋಣ. ಇವ್ರು ಹೇಳ್ತಾರೆ ಇಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಅಷ್ಟು ವಿಸ್ತಾರವಾಗಿರುವಂತಹ ಇಷ್ಟಲಿಂಗ ಅದು ಅಗಮ್ಯ ಐತಿ. ನಮ್ಮ ಗಮನಕ್ಕೆ, ನಮ್ಮದು ಮಿತಿಗೆ, ನಮ್ಮ ಮಿತಿಗೊಂದು, ನಮ್ಮ ಚಿಂತನೆಗೆ, ವಿಚಾರಕ್ಕೆ, ನಮ್ಮ ಮಿದುಳಿಗೆ ಒಂದು ಮಿತಿ ಐತಿ. ಅದು ಮಿತಿ ಮೀರಿ ಅದನ್ನು ತಿಳ್ಕೊಳಕ್ಕಾಗಲ್ಲ. ಆದ್ರೆ ಅದ್ರನ್ನ ಅಗಮ್ಯ ನಮ್ಮ ಗಮನಕ್ಕೆ ಸಿಗಲಾರ್ದಷ್ಟು ದೊಡ್ಡದೈತೆ ಅದು. ಯಾವುದು? ಈ ಬ್ರಹ್ಮಾಂಡ. ಅಗೋಚರ ಅದ. ನಾವು ಬರಿಗಣ್ಣಿಗೆ ಎಷ್ಟು ನಕ್ಷತ್ರಗಳನ್ನು ನೋಡ್ಬೋದು, ನಾವು ಎಷ್ಟು ಗ್ರಹಗಳನ್ನು ನೋಡ್ಬೋದು. ಅವಷ್ಟೇ ಅಂತಲ್ಲ, ಅನಂತ ಗ್ರಹ ನಕ್ಷತ್ರಗಳಾದವು, ಅವು ಅಗೋಚರ ಅದಾವು. ನಮ್ಮ ಕಣ್ಣಿನ ಮಿತಿ ಸಾಣದ, ಅಪ್ರತಿಮದ ಇದು ಬ್ರಹ್ಮಾಂಡ. ಮತ್ತೊಂದು ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು? ಲಿಂಗನೂ ಸಹ ಹಾಗೆ ಹೋಲಿಕೆ ಮಾಡೋಕ್ಕಾಗಲಾರು. ಇಂಥ ಲಿಂಗ ಎದುರಾಗೈತೆ ಅಂದರೆ ನನ್ನ ಕರಸ್ಥಳದಾಗೈತಿ, ಅದು ಚುಳುಕಾಗೈತಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಶರಣರು ಈ ಇಷ್ಟಲಿಂಗದ ಒಂದು ಮಹತ್ವವನ್ನು ಹೇಳ್ತಾ ಬಂದರು. ಸರಿ, ಈ ಇಷ್ಟಲಿಂಗವನ್ನು ಕರಸ್ಥಳದ ಜ್ಯೋತಿ ಅಂತ ಕರೀತಾರೆ. ಏನದು ಕರಸ್ಥಳದ ಜ್ಯೋತಿ? ಇದು ಕುರುಹುವುದು ಎರಕವುದು, ಇದರ ನೆಲೆಯ ತಿಳಿದವನೇ ನಿಜದಾನಂದವು, ಹೊಲಬ ತೋರಿದ ನಿಸ್ಸೀಮನು ಹೊಲವ ನರಿದು ಕೂಡಿದಾತನೇ ಮೃಡನು ಕಾಣ ರಾಮನಾಥ. ಜೇಡ್ರ ದಾಸಮೇನು ಹೇಳ್ತಾರೆ ಇದರ ಇಷ್ಟಲಿಂಗವನ್ನು ಹಿಂಗೈತಲ್ಲ, ಅದನ್ನು ತದೇಕ ದೃಷ್ಟಿಯಿಂದ ನೋಡಿದಾಗ ಅದು ಜ್ಯೋತಿ ಕಾಣ್ತದೆ, ಕರಸ್ಥಳದ ಜ್ಯೋತಿ ಅಂತ ಹೇಳ್ತಾರೆ ಅವರು. ಸರಿ, ಜ್ಯೋತಿ ಕಾಣಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಚನದಲ್ಲಿ ನಾನು ಹೇಳ್ತೀನಿ. ಅದ್ರ ಬಗ್ಗೆ ವಿವರವಾಗಿ ಇಷ್ಟಲಿಂಗ ಪೂಜೆ ಮಾಡುವಂಥ ವಿಧಾನ ಏನು, ಅವತ್ತು ಅವರು ಪೂಜೆ ಮಾಡಿ ಅವ್ರು ಕಂಡುಕೊಂಡಂಥ ವಚನಗಳೊಳಗಿರುವಂಥ ಈ ತಿರುಳು ನಮಗೆ ಯಾಕೆ ಬರ್ತಾ ಇಲ್ಲ? ಅಣುವಿಂಗೆ ಅಣು ಮಹತ್ತಿಂಗ ಮಹತ್ವ ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. 12ನೇ ಶತಮಾನ ಶರಣರು ಅಷ್ಟೇ ಕಂಡಾರಂತಲ್ಲ ಜ್ಯೋತಿಯನ್ನು. ಈ 15ನೇ ಶತಮಾನದವರೆಗೂ ಷಣ್ಮುಖ ಶಿವಯೋಗಿಗಳು ಸಹ ಹೇಳ್ತಾರೆ ವಚನದಾಗ. ಉಪಮಾತೀತ ವಾಂಗ್ಮಯಕ್ಕೆ ಅಗೋಚರ ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. ನೋಡ್ರಿ, ಅವ್ರು ಹೇಳ್ತಾರೆ, ಕಂಡೀವಿ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಆ ರೀತಿಯಾಗಿ ಶ್ರುತಿ ತತಿ ಶಿರದ ಮೇಲೆ ಅತಿಷ್ಠ ದಶಾಂಗುಲವೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. ಭಾವಭರಿತ ಜ್ಞಾನ ಗಮ್ಯವೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. ಹೀಗೆ ಕರಸ್ಥಳದಲ್ಲಿ ಇಂಥ ಲಿಂಗವನ್ನು ಕಂಡೀವಿ ಅಂತ ಹೇಳ್ತಾರಲ್ಲ, ಇವತ್ತು ನಮಗೆ ಯಾಕೆ ಕಾಣೋಕ್ಕಾಗ್ತಾ ಇಲ್ಲ ಅಂದರೆ ಅವರು ಕಂಡಿರುವಂತಹ ಆ ಇಷ್ಟಲಿಂಗ ಇವತ್ತು ನಮಗೆ ಯಾಕೆ ಅದನ್ನು ತೋರ್ತಾ ಇಲ್ಲ? ಕಾರಣಗಳು ಹಲವು ಇದ್ದಾವೆ, ಒಂದೇ ಕಾರಣವಿಲ್ಲ. ಅವು ಕಾರಣಗಳನ್ನು ನಾವು ಗಮನಿಸ್ತಾ ಹೋದರೆ ಅನೇಕ ಕಾರಣಗಳದಾವೆ. ಒಂದು
ಕಾರಣ ಅಂತಂದರೆ ನಾವು ಪೂಜಿಸುವಂಥ ಇಷ್ಟಲಿಂಗ 12ನೇ ಶತಮಾನದ ಶರಣರು ಪೂಜಿಸುವಂಥ ಇಷ್ಟಲಿಂಗಕ್ಕಿಂತ ಭಿನ್ನವಾಗಿದೆಯೇ? ಇದು ಸಂಶೋಧನೆಗೆ ಒಳಪಡುವಂಥ ವಿಚಾರಗಳನ್ನು ನಾನು ತಮ್ಮೆದುರಿಗೆ ಹಂಚ್ಕೊಳ್ತಾ ಇದ್ದೇನೆ. ಅಥವಾ 12ನೇ ಶತಮಾನದ ಶರಣರು ಪೂಜಿಸುವಂಥ ಇಷ್ಟಲಿಂಗ ಪೂಜಿಸುವ ವಿಧಾನ ಏನಾದರೂ ಬದಲಾವಣೆ ಆಗಿದೆಯಾ? ಅವರು ಯಾವ ರೀತಿಯಾಗಿ ಇಷ್ಟಲಿಂಗವನ್ನು ಪೂಜಿಸ್ತಾ ಇದ್ದರು? ನಾವು ಈಗ ಪೂಜಿಸುವಂಥ ಇಷ್ಟಲಿಂಗ ವಿಧಾನ ತಪ್ಪಾಗಿದೆಯಾ? ಮೂರನೇ ಕಾರಣ, ಪ್ರಮುಖ ಕಾರಣ ಅಂದರೆ ಅವರಿಗೆ ಇಷ್ಟಲಿಂಗವನ್ನು ದಯಪಾಲಿಸ್ತಾ ಇರುವಂಥ ಗುರುವಿನ ಶಕ್ತಿ ಇವತ್ತು ನಮಗೆ ಇಷ್ಟಲಿಂಗವನ್ನು ಕೊಡ್ತಾ ಇರುವಂಥ ಗುರುವಿನಲ್ಲಿ ಇಲ್ಲಯಾ? ಬದಲಾವಣೆ ಆಗಿದೆಯಾ? ನಮಗೆ ಕೊಡುವಂಥ ಇಷ್ಟಲಿಂಗ ಕೊಡುವಂಥ ಗುರು ಅದರಲ್ಲಿ ಇಷ್ಟಲಿಂಗದಲ್ಲಿ ಪ್ರಾಣಲಿಂಗವನ್ನು ಪ್ರತಿಷ್ಠಾಪಿಸಿ ಕೊಡಬೇಕು ಅಂತ ಅನೇಕ ವಚನಕಾರರು ವಚನದಲ್ಲಿ ಹೇಳ್ತಾರೆ. ಅದು ಇವತ್ತು ನಮಗೆ ಕೊರತೆ ಆಗ್ತಾ ಇದೆಯಾ? ಹೀಗೆ ಹಲವಾರು ಕಾರಣಗಳಿದಾವೆ. ನಾನು ಅನುಭವ ಮಂಟಪದ ತಜ್ಞರ ಸಮಿತಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದಾಗ ಇವತ್ತೇನು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಪ್ರಾರಂಭ ಆಗ್ತಾ ಇದೆಯಲ್ಲ, ಅಲ್ಲಿ ಇಷ್ಟಲಿಂಗ ಪ್ರಾತ್ಯಕ್ಷಿಕೆಗಾಗಿಯೇ ಒಂದು ವಿಂಗ್ ಮಾಡಿದ್ದಾರೆ. ಅಲ್ಲಿ ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ಪೂಜಿಸ್ತಾ ಇದ್ರು ಅನ್ನೋದಕ್ಕೆ ನಮಗೆ ಇನ್ನೂವರೆಗೂ ಆ ಇಷ್ಟಲಿಂಗ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಮಗೆ ದುರಂತ ನೋಡ್ರಿ. 12ನೇ ಶತಮಾನದೊಳಗೆ ಕಲ್ಯಾಣ ಕ್ರಾಂತಿ ಆದಮೇಲೆ ಅನೇಕ ವಚನಗಳನ್ನು ಸುಟ್ಟು ಹಾಕಿದರು, ಅನೇಕ ವಚನಗಳನ್ನು ಮುರಿದಟ್ಟು ಹಾಕಿದರು. ಎಷ್ಟೋ ವಚನಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಶರಣರು ವಚನ ಕಟ್ಟುಗಳನ್ನು ಬೆನ್ನಿ ಕಟ್ಟಿಕೊಂಡು ಕಲ್ಯಾಣದಿಂದ ಹೊರಬಂದರು. ಉಳ್ವಿ ಒಳಗಡೆ ಹೋಗಿ ವಚನಗಳನ್ನು ರಕ್ಷಣೆ ಮಾಡಿದರು. ಆ ಮಾರ್ಗ ಮಧ್ಯದಲ್ಲಿ ಅಲ್ಲೆಲ್ಲೆಲ್ಲೆಲ್ಲ ವಚನಗಳನ್ನು ಕೊಟ್ಟು ಹೋದರು ಅಂತ ತಿಳ್ಕೊಂಡು ಅವುಗಳು ಇವತ್ತಿಗೆ ನಮಗೆ ಸುಮಾರು 20,000 ವಚನಗಳು ಮಾತ್ರ ಲಭ್ಯ ಆಗಿದ್ದಾವೆ. ಬಹುಶಃ ಇಷ್ಟಲಿಂಗ ತಯಾರಿಕೆಗೆ ಕುರಿತಾಗಿರುವಂಥ ವಚನಗಳನ್ನು ಬರೆದಿರ್ಬೋದು. ಆ ವಚನಗಳು ನಮಗೆ ಇವತ್ತು ಲಭ್ಯ ಇಲ್ಲ. ಅವರು ಬಳಸಿರುವಂಥ ಇಷ್ಟಲಿಂಗ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತಿಗೂ ನಾವು ಉತ್ಖನನ ಮಾಡಿ ಆ ಇಷ್ಟಲಿಂಗವನ್ನು ಹೊರ ತೆಗೆದಿಲ್ಲ. ಲಕ್ಷದ ಮೇಲೆ 96,000 ಜನ ಶರಣರು ಅಲ್ಲಿ ಕಲ್ಯಾಣದಲ್ಲಿ ಪ್ರತಿನಿತ್ಯ ಅನುಭವವನ್ನು ಮಾಡ್ತಾಯಿದ್ರು. 770 ಅಮರಗಣಗಳು ಅಂತಂದ್ರೆ ಅವರು ಇಷ್ಟಲಿಂಗವನ್ನು ಬಂದಂಥ ಶರಣರಿಗೆ ದಯಪಾಲಿಸೋಕಿರುವಂಥ ಗುರುಗಳವರು. ಅವರು ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ಹೇಳಿ ಇಷ್ಟಲಿಂಗವನ್ನು ದೀಕ್ಷೆ ಕೊಡುವಂಥ ಗುರುಗಳವರು 770 ಮಂದಿ. ಅವರು ಧರಿಸಿರುವಂಥ ಇಷ್ಟಲಿಂಗವೂ ಸಹ ನಾವು ಇವತ್ತಿಗೂ ಸಹ ಉತ್ಖನನ ಮಾಡೋಕ್ಕೆ ಹೋಗಿಲ್ಲ. ಇಂಥ ಇಷ್ಟಲಿಂಗದ ಮೂಲಕ ಅವರು ಅನುಭವ ಪಡೆದಿದ್ದನ್ನು ಮಾತ್ರ ವಚನಗಳು ನಮಗೆ ಸಿಕ್ಕಾವೆ ಇವತ್ತು. ಇಲ್ಲಿ ನೋಡ್ರಿ, ಹಡಪದಪ್ಪಣ ಪುಣ್ಯಸರು ಲಿಂಗಮ್ಮನವ್ರು ಹೇಳ್ತಾರೆ, ಆಧಾರವು ಬಲಿಯೇ ಬೇಗ ಬರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು, ಸಾಸಿರ ದಳದ ಅಮೃತ ಕೊಡ ಕಾಯಿತ್ತು, ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ಕೆ ಅಮೃತವನ್ನು ಉಂಡು ಹಸಿವು ಕಂಗೆಟ್ಟು ತೃಷೆಯು ಅಡಗಿತ್ತು, ನಿದ್ರೆಯರಿಸ್ತಿತ್ತು, ಅಂಗಗುಣ ಅಳಿಯಿತ್ತು, ಲಿಂಗಗುಣ ನಿಂದಿತ್ತು, ಸಂಗ ಸುಖ ಹಿಂಗಿತ್ತು, ಅಂಗಲಿಂಗವೆಂಬ ಉಭಯವ ಅಳಿದು ಮಂಗಳ ಮಹಾಬೆಳಕಿನಲ್ಲಿಯೇ ಓಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡ್ರಿ, ಈ ವಚನ ಅಂತೂ ಇಷ್ಟಲಿಂಗ ಪೂಜೆಯಿಂದ ನಾವು ಪಡಿಬೇಕಾದಂತಹ ಅನುಭವ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕಿರುವಂಥ ಅತ್ಯಂತ ಪ್ರಮುಖವಾದಂಥ ವಚನ ಇದು. ಈ ವಚನದೊಳಗೆ ನಾವು ಅಲ್ಲೆಲ್ಲ ಹಿಂಟ್ಸ್ಗಳನ್ನು ಹುಡುಕ್ತೀವಿ. ನಾವು ಇಷ್ಟಲಿಂಗ ಪೂಜೆ ಯಾವ ರೀತಿ ಕೊಡಬೇಕು, ಇಷ್ಟಲಿಂಗದಿಂದ ನಾವು ಏನೇ ನಮ್ಮ ದೇಹದೊಳಗೆ ಬದಲಾವಣೆಗಳಾಗಬೇಕು, ಇಷ್ಟಲಿಂಗ ದೇಹದೊಳಗೆ ಆದಂಥ ಬದಲಾವಣೆಯಿಂದ ಪರಿಣಾಮ ಏನಾಗಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಈ ವಚನ ನಮಗೆ ಕೊಡ್ತೈತಿ. 12ನೇ ಶತಮಾನದ ಶರಣರ ವಚನ ಇದು. ಅಂದರೆ 12ನೇ ಶತಮಾನದ ಶರಣರು ಇಷ್ಟಲಿಂಗವನ್ನು ಯಾವ ರೀತಿ ಪೂಜಿಸ್ತಿದ್ರು, ಏನು ಪರಿಣಾಮವನ್ನು ಪಡಿತಿದ್ರು ಅನ್ನೋದಕ್ಕೆ ಇದು ಸ್ವಲ್ಪ ನಮಗೆ ಕ್ಲೂ ಕೊಡುವಂಥ ವಚನ ಇದು. ಇಲ್ಲಿ ಹೇಳ್ತಾರೆ, ಆಧಾರವು ಬಲಿಯೇ ಬೇಗ ಬರಿಯಿತ್ತು. ನಾವು ಕೈಯೊಳಗಡೆ ಇಷ್ಟಲಿಂಗವನ್ನು ಹಿಡ್ಕೊಂಡು ತದೇಕ ದೃಷ್ಟಿಯಿಂದ ಇಷ್ಟಲಿಂಗದ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ನಮ್ಮ ದೇಹದೊಳಗಿರುವಂಥ ಷಡ್ಚಕ್ರಗಳದಾವಲ್ಲ, ಆಧಾರ ಚಕ್ರ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ, ಹೀಗೆ ನಮ್ಮ ದೇಹದೊಳಗಿದ್ದಾವಲ್ಲ ಬೆನ್ನೂರಿಗೆ ಚಕ್ರಗಳು ಅದಾವಲ್ಲ, ಆ ಚಕ್ರದೊಳಗೆ ಜಾಗೃತ ಆಗಬೇಕು ಚಕ್ರಗಳು. ಅವ್ರು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಏನಾಗಬೇಕಪ್ಪ ಅಂದ್ರೆ ಆಧಾರ ಚಕ್ರ. ನೋಡ್ರಿ, ಆಧಾರ ಚಕ್ರದೊಳಗೆ ಬಲಿಯೇ ಏನಾಗ್ತದೆ, ಬೇಗ ಬರಿಯಿತ್ತು ಅಂದ್ರೆ ಅಲ್ಲಿಂದ ಎನರ್ಜಿ ಫ್ಲೋ ಆಗ್ತದೆ ಮೇಲ್ಗಡೆ ಮೇಲ್ಮುಖವಾಗಿ, ಅಂದರೆ ಹಳ್ಳೆತ್ತಿ ತನಕ ಆಧಾರ ಚಕ್ರದಿಂದ ಪ್ರಾರಂಭ ಆಗ್ತೈತಿ. ಪ್ರಾರಂಭವಾದಂಥ ಆ ಎನರ್ಜಿ ಫ್ಲೋ ಹೆಂಗೆ ಆಗ್ತದಪ್ಪ ಅಂದ್ರೆ ಒಂದೊಂದೊಂದು ಚಕ್ರಗಳನ್ನು ಜಾಗೃತಗೊಳಿಸ್ತಾ ಕೊನೆಗೆ ಹಳ್ಳೆತ್ತಿಲಿರುವಂಥ ಸಹಸ್ರ ಚಕ್ರಕ್ಕೆ ಬರ್ತೈತಿ. ಸಹಸ್ರ ಚಕ್ರಕ್ಕೆ ಬಂದಾಗ ಏನಾಕೈತಿ, 2ನೇ ಸಾಲಿನಲ್ಲಿ ಹೇಳ್ತಾರೆ ಅವರು,
ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ನೋಡಿರಿ, ಅದು ಎನರ್ಜಿ ಫ್ಲೋ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ನಮ್ಮ ಕುಂಡಲಿನಿ ಜಾಗೃತಿ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆ ಒಳಗಡೆ. ಆ ಕುಂಡಲಿ ಜಾಗೃತಿ ಆದಾಗ ಸಹಸ್ರಕ್ಕೇರಿತ್ತು. ಸಾಸಿರದಳ ಅಮೃತ ಕೊಡೋಕ್ಕಾಯಿತು. ಸಾಸಿರದೊಳಗೊಂದು ಅಮೃತ ಕೊಡ ಆಯ್ತು ಅಂತ ಹೇಳ್ತಾರೆ ಅವರು. ಅದನ್ನು ನಾವು ಸೈಂಟಿಫಿಕ್ಕಾಗಿ ನೋಡಿದಾಗ ಅಲ್ಲಿ ಪೀನೇಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಮಿದುಳಿನೊಳಗಡೆ. ಆ ಪೀನೇಲ್ ಗ್ಲ್ಯಾಂಡ್ನೊಳಗಡೆ ಏನಾಗ್ತದಪ್ಪ ಅಂತಂದ್ರೆ ಮೆಲಾಟಿನಿನ್ ಅನ್ನುವಂಥ ದ್ರವ ಸ್ರವಿಸ್ತದಂತ. ಅದನ್ನು ಇಲ್ಲಿ ಅವರು 12ನೇ ಶತಮಾನ ಶರಣರ ಭಾಷೆ ಒಳಗೆ ಹೇಳ್ತಾರೆ, ಅಮೃತ ಕೊಡೋಕ್ಕಾಯಿತು, ಪೀನಿಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಯಿತು. ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ಕೆ, ನೋಡಿ ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ತದೆ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ನಾಗ ಏನು ಹೇಳ್ತೀವಿ, ಅದನ್ನು ಪೀನಿಯಲ್ ಗ್ಲ್ಯಾಂಡ್ಲಿಂದ ಮೆಲಾಟಿನ್ ಸಿಕ್ರಿಷನ್ ಆಗ್ತದೆ ಅಂತ ಹೇಳ್ತೀವಿ. ಮೆಲಾಟಿನ್ ಸಿಕ್ರಿಷನ್ ಆಗ್ತದೆ ಅಂತ ಹೇಳಿದ್ರೆ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ನೀವು ಡಯಾಗ್ರಾಮ್ ನೋಡ್ತಾ ಇದ್ದರೆ ಇಲ್ಲಿ ಮಿದುಳಿನೊಳಗಿರುವಂಥ ಮೆಲಾಟಿನಿನ್ನು ಈ ರೀತಿಯಾಗಿ ಈ ಮಾರ್ಗದವಾಗಿ ಸಿಕ್ರಿಷನ್ ಆಗ್ತೈತೆ. ಸಿಕ್ರಿಷನ್ ಆಗಿ ಅದು ಒಂದು ಹನಿ ತೊಟ್ಟಿಕ್ತದೆ. ಅದು ಶಬ್ದನ ಎಷ್ಟು ಚಂದ ಬಳಸ್ಯಾರ ಅವರು, ಉಕ್ಕಿ ತೊಟ್ಟಿಕ್ಕೆ ಅಂದರೆ ಡ್ರಾಪ್ ಬೈ ಡ್ರಾಪ್ ಅದು ಬೀಳ್ತಿರ್ತೈತಿ. ಆ ಡ್ರಾಪನ್ನು ನಾವು ದೇಹ ಸ್ವೀಕರಿಸ್ತಪ್ಪ ಅಂದ್ರೆ ಏನಾಕೈತಿ, ಹಸಿವು ಕೆಂಗೆಟ್ಟಿತ್ತು. ಆವಾಗ ಹಸಿವಿನ ಆಗಲ್ಲ, ನೀರಡಿಕೆನೂ ಆಗೋದಿಲ್ಲ, ನಿದ್ರೆನೂ ಹೋಗ್ತದೆ. ಅಂದರೆ ಒಂದು ಟೈಪ್ ಎನ್ಲೈಟ್ಮೆಂಟ್ ಆಗ್ತದೆ, ಆನಂದ. ಅದು ವರ್ಣಿಸೋಕ್ಕಾಗೋದಿಲ್ಲ. ಅದನ್ನೇ ಅನೇಕ ವಚನಕಾರರು ಅದನ್ನು ಹೇಳ್ತಾರೆ, ಕೂಸು ಕಂಡ ಕನಸು, ನೆಲದ ಮರೆ, ನಿಧಾನ, ಅನುಭವ ಅನ್ನೋದು ಹಾಗೆ ಇರ್ತೈತೆ. ಅದು ಅವಾಗ ಹೋಯ್ತಪ್ಪ ಅಂದ್ರೆ ನಮ್ಮ ಅಂಗ ಏನದಲ್ಲ ಅದನ್ನು ಸ್ವೀಕಾರ ಮಾಡಿದ ಮೇಲೆ ಅಂಗಗುಣ ಅಳಿತೈತಿ. ಅಂಗಗುಣಗಳು ಅಂತಂದ್ರೆ ಅರಿಷಡ್ವರ್ಗಗಳೇನಿದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅವೆಲ್ಲ ಅಳೆದು ಹೋಗಿಬಿಡ್ತಾವೆ. ಅಂಗಗುಣ ಹೋಗಿ ಅವೆಲ್ಲ ಲಿಂಗಗುಣಗಳಾಗ್ತಾವೆ. ಇಲ್ಲಿ ಹೇಳ್ತಾರೆ, ಅಂಗಗುಣ ಅಳಿಯಿತ್ತು, ಲಿಂಗಗುಣ ನಿಂದಿತ್ತು. ಅವಾಗ ಏನಾಕತ್ತ, ಸಂಘ ಸುಖ ಹಿಂಗಿತ್ತು, ಬೇಕು ಬೇಕು ಅನ್ನುವಂಥ ಬಯಕೆ ಏನದಲ್ಲ ಅದು ಹಿಂಗೆ ಹೋಗಿಬಿಡ್ತೈತಿ. ಅವಾಗ ಏನಾಕೈತಪ್ಪ ಅಂದ್ರೆ ಅಂಗಲಿಂಗವೆಂಬ ಉಭಯವ ಅಳಿದು, ಅವೆರಡು ನಾ ಬೇರೆ ಲಿಂಗ ಬೇರೆ ಅನ್ನುವಂಥ ಭಾವನೆ ಹೋಗಿಬಿಡ್ತೈತಿ. ಹೋಗಿ ನಮ್ಮ ಮನಸ್ಸು ಎಲ್ಲಿ ನಿಲ್ತದಪ್ಪ ಅಂದ್ರೆ ಮಂಗಳ ಮಹಾಬೆಳಕಿನಲ್ಲಿಯೇ ಓಲಾಡಿ, ಅವಾಗ ಅದು ಸುಖಿ ಆಗ್ತೀನಿ ಅಂತ ಹೇಳ್ತಾರೆ. ಇದು ಇಷ್ಟಲಿಂಗದಿಂದ ಪಡೆಯಬೇಕಾಗಿರುವಂಥ ಅನುಭವ. ಇದು 12ನೇ ಶತಮಾನ ಶರಣರು ಎಲ್ಲರೂ ಪಡೆದಿದ್ದಾರೆ. ಸಾಕಷ್ಟು ವಚನಗಳದವು, ಸಮಯ ಕಡಿಮೆ ಇರೋದರಿಂದ ಈ ಒಂದು ವಚನದ ಮೂಲಕವಾಗಿ ಈ ರೀತಿಯಾದಂಥ ಇಷ್ಟಲಿಂಗದ ಪರಿಣಾಮವನ್ನು ನಮಗೆ ಯಾಕೆ ಪಡೆಯೋಕ್ಕಾಗ್ತಾಯಿಲ್ಲ? ಸ್ವರೂಪ ಯಾಗ ನೋಡಿ, ಅಂದು ಇರುವಂಥ ಇಷ್ಟಲಿಂಗ ಇಂದಿಗೆ ತನ್ನ ಫಲ ನೀಡುವಂಥದ್ದು ಕಳ್ಕೊಂತೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಈ ಕಳೆದುಕೊಂಡಿರುವಂಥ ಈ ಮಿಸ್ಸಿಂಗ್ ಲಿಂಕನ್ನು ನಾವು ಹುಡುಕಬೇಕಾಗೈತಿ. ಎಲ್ಲಿ ಕಳ್ಕೊಂಡೇವು ನಾವು ಇಷ್ಟಲಿಂಗದ ಅಂಥ ಅನುಭವವನ್ನು? ಕಳ್ಕೊಂಡಿರೋದು ಹುಡುಕೋದಕ್ಕಾಗಿ ನಾವು ಕಂಡುಕೊಂಡಿರುವಂಥ ಮಾರ್ಗಗಳು ಭಿನ್ನ ಭಿನ್ನವಾದವು. ಬಹುಶಃ 17ನೇ ಅಥವಾ 15ನೇ ಶತಮಾನದಾಗ ಇಷ್ಟಲಿಂಗಕ್ಕೆ ಕಂತಿ ಇಡುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. 12ನೇ ಶತಮಾನದಲ್ಲಿ ಯಾವ ಲಿಂಗಕ್ಕೂ ಕಂತಿ ಇಟ್ಟಿಲ್ಲ. ಕಂತಿ ಇಟ್ಟಿದ್ರೆ ಅದ್ರ ಬಗ್ಗೆ ಸಾಕಷ್ಟು ವಚನಗಳು ಬರಬೇಕಾಗಿತ್ತು ಮತ್ತು ಯಾವುದಾದ್ರೂ ಶರಣರು ತಮ್ಮ ವಚನದಲ್ಲಿ ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಅವ್ರು ಹೇಳಿರುವಂಥದ್ದು ಶಿಲೆಯ ವಿಧಗಳನ್ನು ಹೇಳ್ತಾರೆ. ಚಂದ್ರಕಾಂತ ಶಿಲೆ ಬಳಸಿದ್ವಿ, ಸೂರ್ಯಕಾಂತ ಶಿಲೆಯನ್ನು ಬಳಸಿದ್ವಿ, ಹೀಗೆ ಬೇರೆ ಬೇರೆ ಶಿಲೆಯೊಳಗನ್ನು ಬಳಸಿದ್ದು ಹೇಳ್ತಾರೆ ವಿನ ಅಲ್ಲಿ ಅವರು ಕಂತಿಯನ್ನು ಬಳಸಿದ್ದು ಹೇಳಿದ್ರೆ ಕಂತಿ ಕೊಡುವಂಥ ಪ್ರಕ್ರಿಯೆ ಬಂದಿರೋದು 17-18ನೇ ಶತಮಾನ ಅಂದ್ರೂ ಪರವಾಗಿಲ್ಲ. ಯಾಕಂತಂದರೆ ಆವಾಗ ಸ್ಥಾವರ ಲಿಂಗಕ್ಕೆ ಕಂತೆ ಇಡ್ತಾಯಿದ್ರು. ಕೆಲವು ಭಾಗದೊಳಗೆ ಲಿಂಗನೇ ನುಣುಪಾದ ಕಲ್ಲಿಂದ ಸಿಗ್ತಾ ಇತ್ತು, ಅದು ಹೊಳಿತಾ ಇತ್ತು. ಕೆಲವು ಹೊಳೆಯದೇ ಇರುವಂಥ ಕಾಲದಲ್ಲಿ ಆ ಲಿಂಗಗಳಿಗೆ ಕಂತಿ ಇಡುವಂಥ ಪ್ರಾರಂಭವಾಯಿತು. ಅದನ್ನೇ ನಮ್ಮ ಇಷ್ಟಲಿಂಗಕ್ಕೂ ಕಂತೆ ಇಡುವಂಥ ಪ್ರಕ್ರಿಯೆ ಪ್ರಾರಂಭವಾಯಿತು. ಇಂದು ಇಷ್ಟಲಿಂಗ ಕಂತೆ ರೂಪದಲ್ಲಿ ಬರ್ತಾಯಿದೆ. ಕಂತೆಗೆ ಏನೇನು ಬಳಸ್ತಾ ಇದ್ದರು, ಕಂತೆಯನ್ನು ಯಾವ ರೀತಿಯಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಮಗ್ರಿಗಳು ಸಿಗ್ತಾವಂದರು. ಅದು 12ನೇ ಶತಮಾನದ ಸಾಹಿತ್ಯ ಅಲ್ಲ. ಈ ಕಂತೆಗೆ ಇಡುವಂಥದ್ರೊಳಗೆ ಅರಗು, ರಾಟಾಳ ಬೇರೆ ಬೇರೆ ಬಳಸ್ತಾರೆ, ಮಸ್ತಿಷ್ಕ ಅವನ್ನೆಲ್ಲ ಹಾಕ್ತಾರೆ. ಇತ್ತೀಚೆಗೆ ಲಿಂಗಕ್ಕೆ ತಳಗೆ ಮ್ಯಾಗ್ನೆಟ್ ಇಟ್ಟು ಆ ಮ್ಯಾಗ್ನೆಟ್ಟಿನಿಂದ ರೇಸ್ ಬರ್ತಾವೆ ಅನ್ನೋವಂಥದ್ದು ಏನೋ ಸಾಕಷ್ಟು ಸಂಶೋಧನೆಗಳು ಮಾಡ್ತಾ ಇದ್ದೀವಿ. ಅವೆಲ್ಲವೂ ಸಹ ಬಾಯವಾಗಿ ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು, ಇಷ್ಟಲಿಂಗ ಅನ್ನುವಂಥದ್ದು ಕೇವಲ ಕುರುಹು ವಿನಃ ಅದೇ ಲಿಂಗ ಅಲ್ಲ. ಅದಕ್ಕಾಗಿ ನಾವು ಹೆಚ್ಚು ಚಿಂತೆ ಮಾಡ್ದೇ ಬಸವಾದಿ ಶರಣರು ಉದ್ದೇಶ ಏನಿತ್ತಪ್ಪ ಅಂದ್ರೆ ಮಹಾಲಿಂಗ ಅನ್ನುವಂಥದ್ದು ಹೊರಗಡೆ ಇದೆ, ಅದು ಎಲ್ಲವನ್ನು ಸೃಷ್ಟಿಗೆ ಮೂಲ ಇದೆ. ಅದರ ಮೂಲಕವಾಗಿ ಹುಟ್ಟಿಕೊಂಡಿರುವಂಥ ಈ ಸೃಷ್ಟಿಯನ್ನು ಅದರ ಅಂಶ ನಮ್ಮ ಒಳಗಡೆ ಇದೆ. ಅದು ಇಲ್ಲಿರುವಂಥ ಪ್ರತಿ ಅಣುವಿನೊಳಗೂ ಇದೆ. ಅದು ಸಿದ್ದರಾಮೇಶ್ವರ ಒಂದು ವಚನ ಹೇಳ್ತಾರೆ, ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ ನೀವೆಲ್ಲದ ಎಡೆ ಉಂಟೆ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಅಣುವಿನೊಳಗೂ ಸಹ ಆ ಎನರ್ಜಿ ಇದೆ. ಇವತ್ತು ಕ್ವಾಂಟಮ್ ಫಿಸಿಕ್ಸ್ನೊಳಗೆ ನಾವು ನೋಡ್ತೀವಿ ಎನರ್ಜಿ ಅನ್ನುವಂಥದ್ದು ಅದು ನಾವು ವೀಕ್ಷಣೆ ಮಾಡಿದರೆ ವೇವ್ ಫಾರ್ಮ್ನಿಂದ ಇರ್ತೈತಿ, ವೀಕ್ಷಣೆ ಮಾಡದೇ ಇದ್ದಾಗ ಅದು ಕ್ವಾಂಟಮ್
ಕ್ವಾಂಟಮ್ ಫಾರ್ಮ್ದಾಗ ವೀಕ್ಷಣೆ ಮಾಡಿದಿರ್ತೈತಿ, ವೀಕ್ಷಣೆ ಮಾಡದೇ ಇರುವಾಗ ವೇವ್ ಫಾರ್ಮ್ ಇರ್ತೈತಿ. ಅದನ್ನೇ ಓಂಕಾರ ನಾದ ಅಂಥೇಳಿ ಬರ್ತಾಯಿದೆ. ಅದು ವಿಷಯ ಭಾಳ ಡೀಪ್ ಇದೆ, ಅದನ್ನು ಮುಂದೆ ಅವಕಾಶ ಸಿಕ್ಕರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇಷ್ಟು ಅರ್ಥ ಮಾಡ್ಕೋಬೇಕು. ಮಹಾಲಿಂಗ ಅನ್ನುವುದರ ಅಂಶವೇ ನಮ್ಮೊಳಗಡೆ ಪ್ರಾಣಲಿಂಗವಾಗಿದೆ. ಈ ಮಹಾಲಿಂಗ ಪ್ರಾಣಲಿಂಗಕ್ಕೆ ಸೇತುವೆಯಾಗಿ ಇಷ್ಟಲಿಂಗ ಇದೆ. ಇಷ್ಟಲಿಂಗದ ಮೂಲಕವಾಗಿ ನಾವು ಮಹಾಲಿಂಗವನ್ನು ಸೇರಬಹುದು ಅನ್ನೋದೇ ಶರಣ ಸಿದ್ಧಾಂತದ ಮುಖ್ಯ ಉದ್ದೇಶ ಇದೆ. ಆ ಕಾರಣಕ್ಕಾಗಿ ನಾವು ಕಳೆದುಕೊಂಡಿರುವಂಥ ಈ ಇಷ್ಟಲಿಂಗದ ಮೂಲ ಪರಿಕಲ್ಪನೆಯನ್ನು ಹುಡುಕುವ ನಿಟ್ಟಿನೊಳಗಡೆ ನಾವು ಎಲ್ಲ ಪ್ರಯತ್ನಿಸೋಣ. ಈಗಾಗಲೇ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವೆ. ಇಷ್ಟಲಿಂಗದ ಮೂಲಕವಾಗಿ ಇಷ್ಟಲಿಂಗ ಧಾರಣೆ ಮಾಡಿದಂಥ ವ್ಯಕ್ತಿಯ ಕ್ಯಾರ್ಲಿಯನ್ ಫೋಟೋಗ್ರಾಫ್ ಮಾಡ್ತಾಯಿದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದು ದೇಹದ ಸುತ್ತಲೂ ಒಂದು ಔರ ಅಂತಿರ್ತೈತಿ, ಪ್ರಭೆ ಅಂತಿರ್ತೈತಿ. ಆ ಪ್ರಭೆ ಇಷ್ಟಲಿಂಗ ಧರಿಸಿದಾಗ ಹೆಚ್ಚಿಗೆ ಆಗ್ತದೆ ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆಗಳು ಮಾಡಲಾಗಿದೆ. ಅದರ ಕುರಿತಾಗಿಯೂ ನಮ್ಮ ಅನುಭವ ಮಂಟಪದೊಳಗೆ ಒಂದು ಮಷಿನ್ ಮೂಲಕವಾಗಿ ಇಷ್ಟಲಿಂಗದ ಅನುಭವವನ್ನು ಪಡೆಯುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಮುಂದಿನ ದಿನಮಾನದೊಳಗೆ ನಾವು ತರ್ತಾ ಇದ್ದೀವಿ. ಅಂದರೆ ಒಬ್ಬ ಇಷ್ಟಲಿಂಗವನ್ನು ಧರಿಸಿಕೊಂಡು ಕೂತ್ರೆ ಹೇಗೆ ಗರ್ಭದಲ್ಲಿರುವಂಥ ಮಗುವಿನ ಸ್ಕ್ಯಾನ್ ಮಾಡಿ ನೋಡ್ತೀವಿ ನಾವು, ನಮ್ಮ ಎದುರಿಗೆ ಸ್ಕ್ರೀನ್ ಮೇಲೆ ಮಗುವಿನ ಬೆಳವಣಿಗೆ, ಮಗುವಿನ ಚಲನೆಯನ್ನು ನೋಡ್ತೀವಲ್ಲ, ಹಾಗೆ ಇಷ್ಟಲಿಂಗವನ್ನು ಧರಿಸಿಕೊಂಡು ಇಷ್ಟಲಿಂಗವನ್ನು ಪೂಜಿಸಿ ಕೂತಂಥ ವ್ಯಕ್ತಿಯ ಎದುರುಗಡೆ ಅಂದರೆ ಅವನಿಗೆ ಕೆಲವೊಂದಿಷ್ಟು ಮಿದುಳಿಗೆ ನಾವು ಸಿಗ್ನಲ್ಸ್ ಅಂದರೆ ಕನೆಕ್ಷನ್ಸ್ ಕೊಡ್ತೀವಿ. ಆ ಕನೆಕ್ಷನ್ಸ್ಗಳ ಮೂಲಕವಾಗಿ ಅವು ಮಾನಿಟ್ರಿಗೆ ಕನೆಕ್ಟ್ ಮಾಡಿರ್ತದೆ. ಇವನು ಇಷ್ಟಲಿಂಗದೊಳಗೆ ಯಾವ ರೀತಿ ಅನುಭವ ಪಡಿತಾನ ಅನ್ನೋದನ್ನು ಆ ಮಾನಿಟ್ರದಲ್ಲಿ ನಾವು ನೋಡ್ಬೋದು. ಅಂದರೆ ಅವ್ನ ಮಿದುಳಿನೊಳಗೆ ಆಗಿರುವಂಥ ಚಟುವಟಿಕೆಗಳನ್ನು ನೋಡುವಂಥ ಹೀಗೆ ಹಲವಾರು ಇಷ್ಟಲಿಂಗದ ಮೇಲೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಮುಂದಿನ ದಿನಮಾನದೊಳಗೆ ಬಹುಶಃ ನಾವು ಕಳ್ಕೊಂಡಿರುವಂಥ ಆ ಇಷ್ಟಲಿಂಗದ ಒಂದು ವಿಚಾರವನ್ನು ಸಾಕಾರ ರೂಪಕ್ಕೆ ತರುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅಂತ ಹೇಳ್ತಾ, ಇಲ್ಲಿವರೆಗೆ ಇಷ್ಟಲಿಂಗ ಮತ್ತು ಅಂದು ಮತ್ತು ಇಂದು ಅನ್ನುವಂಥ ಒಂದು ವಿಷಯದ ಕುರಿತಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ವಿಚಾರಗಳಿಗೆ ವಂದನೆಗಳನ್ನು ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು.